ನಮಸ್ಕಾರ ಎಲ್ಲರಿಗೂ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಆನಂದದ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಆನಂದ ಅಂದ್ರೆ ಲೈಕ್ ಪ್ಲೆಷರ್, ಹ್ಯಾಪಿನೆಸ್, ಸಂತೋಷ, ಸಂತಸ ಅಂತ ನಮಗೇನೋ ನೋಡಿದ ತಕ್ಷಣ ಕೇಳಿದ ತಕ್ಷಣ ಅನ್ಸ್ಬಿಡುತ್ತೆ ಇವನೇನು ಜಾಸ್ತಿ ಹ್ಯಾಪಿನೆಸ್ ಬಗ್ಗೆ ಮಾತಾಡಕ್ ಸಾಧ್ಯ, ಹ್ಯಾಪಿನೆಸ್ ಅಂದ್ರೆ ಏನೋ ನಮ್ಗೆ ಗೊತ್ತಿದೆ ಅಂತ ಎಲ್ಲ ನೀವು ಆ ಥರ ಅನ್ಕೊಳ್ತಾ ಇರ್ಬೋದು. ಆದರೆ ಇದು ಯಾಕೆ ಸ್ಪೆಷಲ್ ಈ ವಿಡಿಯೋ ಅಂತಂದ್ರೆ ಪ್ರಾಬಬ್ಲಿ ಇದು ನನ್ನ ಪ್ರಕಾರ ಏನು ಕ್ಲೇಮ್ ಮಾಡ್ತಿದ್ದೀನಿ, ಇದುವರೆಗೂ ನಾನು ಎಷ್ಟು ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಫಸ್ಟ್ ಲೈಕ್ 2 years ಇಂದ, ಪ್ರಾಬಬ್ಲಿ ನನ್ನ ಫೇವ್ರೇಟ್ ಅಥವಾ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ಲೈಕ್ ನನಗೆ ಒಂಥರ ಇದನ್ನ ಮಾಡುವಾಗ ಖುಷಿ ಆಗಿರ್ತಕ್ಕಂಥದ್ದು. ಲೈಕ್ ಅದು ಹೆಂಗೆ ಐರನಿ ನೋಡಿ, ಆನಂದದ ಬಗ್ಗೆ ವಿಡಿಯೋ ಮಾಡ್ಬೇಕಾದ್ರೆ ನನಗೆ ಆನಂದ ಆಯಿತು. ಯಾಕೆ ಅಂತಂದ್ರೆ ನನಗೆ ಎಷ್ಟು ಗೊತ್ತಿಲ್ಲ ಅಂತ ನೋಡಿ ನೋಡಿ ಆನಂದ ಆಯಿತು. ಕೆಲವೊಂದು ವಿಷಯಗಳನ್ನ ತಿಳ್ಕೊಬೇಕಾದ್ರೆ ಈ ಥರ ಫೀಲ್ ಆಗುತ್ತೆ. ಎಷ್ಟು ಗೊತ್ತಿಲ್ಲ ಅಂತ ನೋಡಿ ನೋಡಿ ನಮಗೆ ಇನ್ನೂ ಖುಷಿ ಆಗ್ತಾ ಬರುತ್ತೆ. ಸೊ ಈ ಎಟರ್ನಲ್ ಹ್ಯಾಪಿನೆಸ್ ಅಂದ್ರೆ ಖುಷಿ ಅನ್ನೋದು ಎಲ್ಲ ಒಂದು ವಸ್ತುಗಳಲ್ಲಿ ಇರುತ್ತೆ, ಎಲ್ಲ ಥಿಂಗ್ಗಳಲ್ಲಿ ಇರುತ್ತೆ. ನಾವೆಲ್ಲ ಟ್ರೈ ಮಾಡಿರ್ತೀವಿ ಚಿಕ್ಕ ವಯಸ್ಸಿದ್ದಂಗಿಂದ ಈ ವಯಸ್ಸು ತನಕ. ವಯಸ್ಸು ಬೆಳೀತಾ ಬೆಳೀತಾ ಚಿಕ್ಕ ಮಕ್ಕಳಿಗೆ ಟಾಯ್ಸ್ ಕೊಟ್ಟರೆ ಅವರಿಗೆ ಆನಂದ, ಚಾಕ್ಲೇಟ್ ಕೊಡಿಸಿದ್ರೆ ಅವರಿಗೆ ಅದರಲ್ಲಿ ಖುಷಿ ಸಿಗುತ್ತೆ. ಆಮೇಲೆ ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸ್, ಲೈಕ್ ಈ ಥರ ಹೈಯೆಸ್ಟ್ ಗ್ರೇಡ್ಸ್ ಬಂದರೆ ಅವರಿಗೆ ಅದರಲ್ಲಿ ಖುಷಿ ಸಿಗುತ್ತೆ. ಹಾಗೆ ಏಜ್ ಬರ್ತಾ ಬರ್ತಾ ಯಾವುದೋ ಸ್ಪೋರ್ಟ್ಸಲ್ಲಿ ಗೆದ್ರೆ ಯಾವುದೋ ಮೆಡಲ್ ಬಂತು ಅಂತ ಆನಂದ, ಅದಾದ್ಮೇಲೆ ಯಾರೋ ಡ್ರೆಸ್ ಕೊಡಿಸಿದ್ರು ಅಂತ ಆನಂದ, ಯಾರೋ ಹೊಸದಾಗಿ ಫ್ರೆಂಡ್ಸ್ ಆದರೂ ಲೈಕ್ ಅವ್ರ ಜೊತೆ ಟ್ರಿಪ್ ಹೋದೆ ಅಂತ ಅದು ಆನಂದ. ಹಾಗೆ ಬರ್ತಾ ಬರ್ತಾ ಹಂಗೆ ಯಾರೋ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಸಿಕ್ಕರು ಅಂತ ಆನಂದ. ಅದಾದ್ಮೇಲೆ ನನ್ನ ಮದುವೆ ಆಯಿತು, ನನಗೆ ಇಷ್ಟ ಇದ್ದವ್ರ ಜೊತೆ ಮದುವೆ ಆಯಿತು ಅಂತ ಆನಂದ. ಅದಾದ್ಮೇಲೆ ನಂಗೆ ಮನೆ ಸಿಕ್ತು, ಅದು ಸಿಕ್ತು. ಹೀಗೆ ಏಜ್ ಬರ್ತಾ 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 ಹೇಗೆ ಇದು ರೂಪ ಪಡಿತಾ ಹೋಗುತ್ತೆ ನೋಡಿ. ಅಂದರೆ ಖುಷಿ ಅನ್ನೋದು ಯಾವ ಏಜ್ಗೆ ಸೀಮಿತ ಅಲ್ಲ, ಪ್ರತಿಯೊಂದು ಏಜ್ಗೆ ಚೇಂಜ್ ಆಗ್ತಾ ಬರುತ್ತೆ ಆ್ಯಕ್ಚುಲಿ. ಈಗ ದೊಡ್ಡವರಾದ್ಮೇಲೆ ನೀವು ಕಾರ್ಟೂನ್ ನೋಡ್ತಿದ್ದೀರಾ, ಲೈಕ್ ಮೋಸ್ಟ್ಲಿ ಯಾರು ನೋಡಲ್ಲ. ಕಾರ್ಟೂನ್ ನೋಡಿ ಖುಷಿ ಪಡುತ್ತೆ ಅಂತ ಹೇಳೋದು ಕಡಿಮೆ ದೊಡ್ಡವರಾದ್ಮೇಲೆ. ಅದೇ ಥರ ಚಿಕ್ಕವರಿದ್ದವರು ನನಗೆ ಆಧ್ಯಾತ್ಮ ಇಷ್ಟ, ನಾನು ಬರೀ ದೇವ್ರ ಭಜನೆ ಮಾಡ್ತೀನಿ ಅಂತ ಯಾರು ಚಿಕ್ಕ ಹುಟ್ಟಿದವ್ರ ಮಗು ಅನ್ನಲ್ಲ. ಸೊ ಆ ಥರ ಏಜ್ ತಕ್ಕಂಗೆ ಅವರ ಡೆಫಿನೇಷನ್ಸ್ ಆಫ್ ಆನಂದ ಲೈಕ್ ಚೇಂಜ್ ಆಗ್ತಾ ಬರುತ್ತೆ. ಇದು ನನ್ನ ಪಾಯಿಂಟ್. ಹಂಗಾದ್ಮೇಲೆ ಸೊ ಯಾವ ಒಂದು ಪ್ರೊಸೆಸ್ಸನ್ನು ಅಥವಾ ಯಾವ ಒಂದು ರೂಲ್ಸನ್ನು ಫಾಲೋ ಮಾಡಿದರೆ, ಅಥವಾ ಯಾವುದೋ ಒಂದು ವೇ ಆ್ಯಕ್ಚುಲಿ ರೂಲ್ಸ್ ಅನ್ನೋಕ್ಕಿದ್ದು ಯಾವ ಒಂದು ವೇಯಲ್ಲಿ ಹೋದರೆ ಫಾರ್ ಎವರ್ ಆಗಿ ನಮಗೆ ಅನ್ವೇವರಿಂಗ್, ಲೈಕ್ ಒಂದ್ಸಲ ಸಿಕ್ಬಿಟ್ಟು ಆಮೇಲೆ ಅದು ಹೋದ ತಕ್ಷಣ ಬೇಜಾರಾಗ್ಬಿಡೋದು, ಈ ಥರ ಅಲ್ಲ. ಫಾರ್ ಎವರ್ ಆಗಿ ನನಗೆ ಯಾವ ಒಂದು ಘಟನೆ, ಯಾವ ಒಂದು ವಸ್ತು ಅಥವಾ ಯಾವ ಒಂದು ಏನೋ ಫೀಲಿಂಗ್ ಇಟ್ಕೊಂಡ್ರೆ ನಾನು ಯಾವಾಗಲೂ ಇಡೀ ಲೈಫ್ ಫುಲ್ ಅಸ್ತಿತ್ವ ಇರೋ ತನಕ ನಾನು ಖುಷಿಯಾಗಿರ್ಬೋದು ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋದು ನಾನು. ಎಟರ್ನಲ್ ಆನಂದ, ಎಟರ್ನಲ್ ಹ್ಯಾಪಿನೆಸ್ ಅಂತ ಹೇಳಿ. ಸೊ 2 ರೀತಿಯಲ್ಲಿ ಆನಂದವನ್ನು ಪಡಿಬೋದು. ಫಸ್ಟ್ ನಾವು ಮೆಟೀರಿಯಲಿಸ್ಟಿಕ್ ಥಿಂಗ್ಗಳನ್ನು, ವಸ್ತು ಬೇಕು, ವಿಷಯ ಬೇಕು, ಆಬ್ಜೆಕ್ಟಿವ್ ಲೈಕ್ ಆಬ್ಜೆಕ್ಟ್ ಇರ್ತಾವಲ್ಲ ಪ್ರಪಂಚದಲ್ಲಿ. ಪ್ರಪಂಚ ಅಂದರೆ ಮೆಟೀರಿಯಲಿಸ್ಟಿಕ್ ಜಗತ್ತದು, ಸಾಂಸಾರಿಕ ಸುಖ. ಸೊ ನನಗೆ ಅವ್ರು ಬೇಕು, ಮನುಷ್ಯರು ಬೇಕು, ನನಗೆ ಅವರ ಪ್ರೆಸೆನ್ಸ್ ಬೇಕು, ಅವರ ಹೆಲ್ತ್ ಬೇಕು. ಒಬ್ರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ, ಅವ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ. ಇಲ್ಲ ಪೇರೆಂಟ್ಸ್ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ, ಆ ಥರ ಡಿಪೆಂಡ್ ಆಗಿರ್ತಾರೆ. ಕೆಲವೊಬ್ರು ನನಗೆ ಇಷ್ಟು ದುಡ್ಡು ಸಿಕ್ಕರೆ ಮಾತ್ರ ನಾನು ಸರಿಗಿರ್ತೀನಿ ಅಂತ ಹೇಳ್ತಾರೆ. ಕೆಲವೊಬ್ರು ನನಗೆ ಇಷ್ಟು ಮಾರ್ಕ್ಸ್ ಬಂದರೆ ಮಾತ್ರ ಸರಿಗಿರ್ತೀನಿ, ಕೆಲವೊಬ್ರು ನನಗೆ ಅದು ಕೊಡಿಸಿದ್ರೆ ಮಾತ್ರ ನಾನು ಸರಿಗಿರ್ತೀನಿ, ಇನ್ನು ಕೆಲವೊಬ್ರು ನನಗೆ ಆ ಪೊಸಿಷನ್ ಸಿಕ್ಕರೆ ಮಾತ್ರ ನಾನು ಸರಿಗಿರ್ತೀನಿ. ಈ ಥರ ಕಂಡೀಷನಲ್ ಆನಂದ. ಇನ್ನು ಕೆಲವೊಬ್ಬರ ಸಂತೋಷದಲ್ಲಿ ಸಂತೋಷ ನೋಡ್ತಾರೆ. ಲೈಕ್ ಅವ್ರು ಚೆನ್ನಾಗಿದ್ರೆ ಸಾಕು, ನಾನು ಚೆನ್ನಾಗಿರ್ತೀನಿ, ಒಟ್ಟಿನಲ್ಲಿ ಅವ್ರು ನನಗೆ ಸಿಗಿದ್ರೆ ಸಾಕು, ಅವ್ರು ಚೆನ್ನಾಗಿರ್ಬೇಕು, ಆ ಥರ. ಸೊ ಅಂದರೆ ಈಗ ಸಮಾಜ ಸೇವೆ ಮಾಡಿದರೆ ಬೇರೆ ಸುಖದಲ್ಲಿ ನಾನು ಸುಖ ಕಾಣ್ತೀನಿ. ಅವರೆಲ್ಲ ಯಾವುದೋ ಒಂದು ಅಂಧ ಮಕ್ಕಳ ಸ್ಕೂಲ್ ತೆಗೆದ್ಬಿಟ್ಟು ಅವರಿಗೆಲ್ಲ ಎಜುಕೇಶನ್ ಸಿಕ್ಕರೆ ನನಗೆ ಸುಖ ಸಿಗುತ್ತೆ ಅಂತ ಫಿಲಾಂಥ್ರಪಿಸ್ಟ್ಗಳು, ಆ ಥರ ಸಮಾಜ ಸೇವಕರು, ಈ ಥರ ಎಲ್ಲ ಮಾಡೋರು ಈ ಥರ ಒಂದು ಹ್ಯಾಪಿನೆಸ್ ಪಡಿತಾರೆ. ಆದರೆ ಇವೆರಡೂ ಇಂದನೂ ಹ್ಯಾಪಿನೆಸ್ ಸಿಗೋದು ನಮಗೆ ಎಲ್ಲಿ ಕಲ್ಲಿಗೆ ಸಿಗಲ್ಲ, ನಾಯಿಗೆ ಸಿಗಲ್ಲ, ಯಾವುದೋ ಒಂದು ಮೋಡಕ್ಕೆ ಸಿಗಲ್ಲ, ನಮಗೆ ಸಿಗೋದು. ಇದು ಎಲ್ಲಿ ತನಕ ಇರುತ್ತೆ ಆ್ಯಕ್ಚುಲಿ ನೋಡ್ತಾ ಹೋದರೆ ಎಲ್ಲಿ ತನಕ ಇರ್ತೀವಿ ಈ ಥರ ಆನಂದ? ಏನೋ ಒಂದು ಬೇಕು ಅಂತ ಒಂದು 5 ವರ್ಷದಿಂದ ಕಷ್ಟಪಡ್ತಿರ್ತೀವಿ, ಅದು ಇವಾಗ ಸಿಕ್ತು, ಅನುಭವಿಸ್ತೀಯಾ, ಫುಲ್ಲು ಅನುಭವಿಸ್ತೀಯ. ಎಲ್ಲಿ ತನಕ ಅನುಭವಿಸ್ತೀಯಾ? ಅದು ಇರೋ ತನಕ ಅನುಭವಿಸ್ತೀಯಾ. ಅದು ಒಂದು 10 ವರ್ಷ ಇದ್ದು ಹೋಯ್ತು ಅಂತ ಅನ್ಕೊಳ್ಳಿ, ಅದು ಏನೋ ಒಂದು ವಸ್ತುನೋ ಯಾರೋ ವ್ಯಕ್ತಿ ಅದು ಹೋಯ್ತಂತ. ಆಮೇಲೆ ಅದಕ್ಕೆ ಅದೇ ಬೇಕು, ಅದು ಬೇಕಿತ್ತು ಅಂತ ಮತ್ತೆ ಅದೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗಿ ಮಾನಸಿಕ ರೋಗಗಳು. ಅಂದರೆ ಮತ್ತೆ ಅಲ್ಲಿ ಆನಂದ ಹೋಯ್ತು, ಆನಂದ ಇತ್ತು ಆ್ಯಕ್ಚುಲಿ, ಈಗ ರೈಸ್ ಆಯಿತು, ಅದು ಸಿಕ್ಕಾಗ ಪಿನಾಕಲ್ಲಿಗೆ ಹೋಯ್ತು, ಕೆಳ ಬಂದ್ಬಿಡ್ತು. ಸೊ ಇದು ಫಾರ್ ಎವರ್ ಅಲ್ಲ. ಹಂಗಂದ್ರೆ ಏನು ಅದು ಕೆಳ ಬಂದ್ಬಿಡ್ತು ಅಂತ ಸತ್ಬಿಡ್ತೀವ? ಇಲ್ಲ, ಮತ್ತೆ ಅದನ್ನು ಅದೇ ಥರದ ಹುಡುಕಕ್ಕೆ ಅಥವಾ ಅದನ್ನು ಹುಡುಕಕ್ಕೆ ಹಿಂಗೆ ಏನೋ ಒಂಥರ ಅಲೆಮಾರಿ ಥರ ನಾವು ಅಲ್ದಾಡ್ತಾ ಇರ್ತೀವಿ ಅದನ್ನು ಹುಡುಕಕ್ಕೆ, ಮತ್ತೆ ಅದನ್ನು ಹಿಂಗೆ ಪಡ್ಕೋಬೇಕು, ಮತ್ತೆ ಅದು ಹೋಯ್ತಲ್ಲ ಅಂತ. ಸೊ ಅಂದರೆ ಒಂದು ಚಿಕ್ಕ ಹೈಯರ್ ಆರ್ಡರ್ ಸತ್ಯ ಏನು ಅಂತಂದರೆ, ಮೆಟೀರಿಯಲಿಸ್ಟಿಕ್ ಜಗತ್ತಿನಲ್ಲಿ ಏನೇ ಮಾಡಿದರೂ ಅದು ಪರ್ಮನೆಂಟ್ ಆಗಿ ಉಳಿಯಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದೇನು ಭಾಳ ಸ್ಪೆಷಲ್ ಅಲ್ಲ.
ಆದರೆ ಅದಂತೂ ಸತ್ಯ. ಮೆಟೀರಿಯಲಿಸ್ಟಿಕ್ ಜಗತ್ತಿನಲ್ಲಿ ನಾನು ಏನು ಮಾಡ್ತೀನಿ ಅದು ಪರ್ಮನೆಂಟ್ ಆಗಿ ಉಳಿಯಲ್ಲ. ಇದು ಗೊತ್ತಿದ್ರೂ ಕೂಡ ಶತಶತಮಾನಗಳಿಂದ ಹ್ಯುಮ್ಯಾನಿಟಿ ಬೆಳೀತಾ ಬಂದಿದೆ. ಅದು ಯಾಕೆ ಅಂತೇಳಿ ಪೂರ್ವಜರನ್ನೇ ಕೇಳಬೇಕು. ಆರ್ಥರ್ ಶೋಪನ್ ಹವರ್ ಅಂತ ಒಬ್ಬ ಜರ್ಮನ್ ಫಿಲಾಸಫರ್ ಇದ್ರು. ಅವರು ವಿಲ್ ಮತ್ತೆ ರೆಪ್ರೆಸೆಂಟೇಷನ್ ಆಫ್ ದ ವರ್ಲ್ಡ್ ಅಂತ ಬುಕ್ಕಲ್ಲಿ ಈ ಪೇನ್ ಮತ್ತೆ ಸಫರಿಂಗ್ ಅನ್ನೋದು ಎಂಡ್ ಆಗುತ್ತಾ ಹ್ಯುಮ್ಯಾನಿಟಿಗೆ ಅಂತ ಹೇಳುವಾಗ ಒಂದು ವಿಚಿತ್ರ ಸೊಲ್ಯೂಷನ್ ಕೊಡ್ತಾರೆ ಅವರು. ಈ ಮಕ್ಕಳು ಮಾಡೋದನ್ನ ಸ್ಟಾಪ್ ಮಾಡಿಬಿಡ್ಬೇಕು ಹ್ಯುಮ್ಯಾನಿಟಿ. ಇವ್ರು ಹಿಂಗೆ ಮಾಡ್ತಾ ಮಾಡ್ತಾ ಅವರ ಒಂದು ಜೆನೆಟಿಕಲಿ ಅಥವಾ ಅವರ ಒಂದು ಬೈ ನೇಚರ್ ಇನ್ಸ್ಟಿಂಕ್ಟಿವ್ಲಿ ಈ ಸಫರ್ ಆಗೋದು ಪ್ರಪಂಚ ನೋಡಿ ಸಫರ್ ಆಗೋದನ್ನ ನಾವು ಮಕ್ಕಳಿಗೆ ಪಾಸ್ ಮಾಡ್ತಾ ಇದೀವಿ ಅಂತ ಹೇಳಿ ಅವರು ಯಾವಾಗ ಹ್ಯುಮ್ಯಾನಿಟಿ ಮಕ್ಕಳು ಮಾಡೋದೆಲ್ಲ ಸ್ಟಾಪ್ ಆಗ್ಬಿಟ್ಟು ಎಲ್ಲರೂ ಎಂಡ್ ಆಗುತ್ತೋ ಅವಾಗ ಪೇನ್ ಮತ್ತು ಸಫರಿಂಗ್ ಎಂಡ್ ಆಗುತ್ತೆ ಅಂತ ಆ ಥರ ಅವರು ಪೆಸಿಮಿಸ್ಟಿಕ್ ಅಂತ ಅವ್ರನ್ನ ಕರಿತಾ ಇದ್ರು. ಅದು ಅವರು ಅದೇನಿರಲಿ. ಆದರೆ ನಾನು ಹೇಳ್ತಿರೋದು ಮೆಟೀರಿಯಲಿಸ್ಟಿಕ್ ಜಗತ್ತಿನಲ್ಲಿ ಲಿಮಿಟೆಡ್ ಸುಖದಲ್ಲಿ ಅನ್ಲಿಮಿಟೆಡ್ ಹ್ಯಾಪಿನೆಸ್ ಸಿಗಲ್ಲ, ಎಟರ್ನಲ್ ಹ್ಯಾಪಿನೆಸ್ ಸಿಗಲ್ಲ. ನೀವು ಅನ್ಬೋದು ನನಗೇನು ಅನ್ಲಿಮಿಟೆಡ್ ಬೇಕಾಗಿಲ್ಲ, ಸ್ವಲ್ಪ ಸಿಕ್ಕರೆ ಸಾಕು, ಎಲ್ಲವೂ ಟೆಂಪ್ರರಿ ಅಂತ ಗೊತ್ತಿದೆ, ಯಾಕೆ ಏನು ಇಡೀ ಜೀವನಪೂರ್ತಿ ಫಾರ್ ಎವರ್ ಆಗಿ ಹ್ಯಾಪಿ ಇರಬೇಕು ಅಂತ. ಅದು ಸರಿಯಾದ ಯೋಚನೆ, ಅದನ್ನ ನೀವು ಕೇಳಲೇಬೇಕು. ಬಟ್ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಪಾಸಿಬಿಲಿಟಿ ಬಗ್ಗೆ. ಆ ಥರ ಇದ್ರೆ ಯಾಕೆ ತಗೋಬಾರ್ದು ಅಂತ. ಈಗ ಒಂದು ಫುಲ್ ಚೆನ್ನಾಗಿದೆ, ಅದು ಫ್ರೀಯಾಗಿ ಕೊಡ್ತಿದ್ದಾರೆ ಆ್ಯಕ್ಚುಲಿ. ಆದರೆ ನಿನಗೆ ದುಡ್ಡು ಕೊಟ್ಟು ಯಾವುದೋ ಒಂದು ಕಡಿಮೆ ಕ್ವಾಲಿಟಿ ಇರೋದು ನಿನಗೆ ಬೇಕು, ಬಟ್ ಚೆನ್ನಾಗಿರೋದು ಫ್ರೀ ಆಗಿದೆ. ಸೊ ಯಾಕೆ ನೀನು ಅದನ್ನು ಸುಮ್ಮನೆ ಟೇಸ್ಟ್ ಮಾಡ್ಬೋದಲ್ಲ. ಬೇಕಿಲ್ಲ, ಹೌದು, ನಿನಗೆ ದುಡ್ಡು ಕೊಟ್ಟೆ ತಗೊಳ್ತೀಯಾ, ಒಂದು ಯಾವುದೋ ದುಡ್ಡು ಕೊಟ್ಟೆ ತಗೊಳ್ತೀಯಾ, ನಿಂಗೆ ಅದೇ ಬೇಕಿರೋದು. ಬಟ್ ಅದು ಫ್ರೀಯಾಗಿ ಕೊಡ್ತಿದಾರ ಅಂತಂದ್ರೆ ನಿಂಗೆ ಲಾಸ್ ಮಾಡ್ಕೊಳಕ್ಕೆ ಏನೂ ಇಲ್ಲ. ಸೊ ಅದನ್ನ ಯಾಕೆ ಟೇಸ್ಟ್ ಮಾಡಬಾರ್ದು ಅಂತ ಆ ಒಂದು ಮೆಂಟಾಲಿಟಿಯಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತಾ ಇರೋದು. ಸೊ ಏನು ಯೂಸ್ ಇದರಿಂದ ಅಂತ ನಿಮಗೆ ಡೌಟ್ ಬಂದರೆ ಇದು ಆನ್ಸರ್ ಆ್ಯಕ್ಚುಲಿ. ಇವಾಗ ವೇದಾಂತಗಳ ಒಂದು ನಾನು ಪರಿಚಯವನ್ನ 2-3 ವರ್ಷಗಳಿಂದ ಮಾಡ್ಕೊಳ್ತಾ ಬಂತಿದ್ದೀನಿ. ವೇದಾಂತ ಸೊಸೈಟಿ ನ್ಯೂಯಾರ್ಕ್ ಅಂತ ಕೆಲವೊಂದು ವಿಡಿಯೋಗಳು ಯೂಟ್ಯೂಬಲ್ಲಿ ಸಿಗ್ತವೆ. ಸ್ವಾಮಿ ಸರ್ವಪ್ರಿಯಾನಂದ ಅಂತ ಒಬ್ರು ಇದ್ದಾರೆ. ಲೈಕ್ ಅವರು ಚೆನ್ನಾಗಿ ಮಾತಾಡ್ತಾರೆ, ನಿಮಗೂ ಕೂಡ ಅದು ಪರಿಚಯ ಇರ್ಬೋದು. ಅವರು ವೇದಾಂತಗಳನ್ನ ಸರಿಯಾಗಿ ತಿಳಿಸ್ಕೊಡ್ತಾರೆ. ಅವ್ರು ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಅದನ್ನು ನಾನು ಕನ್ನಡದಲ್ಲಿ ಹೇಳುವಂಥ ಒಂದು ಪ್ರಯತ್ನ ನನ್ನ ಚಾನಲ್ ಮೂಲಕ ಅಷ್ಟೇ. ಅದರಲ್ಲಿ ನಾನು ನೋಡ್ತಾ ಹೋದಾಗ ಅವರು ಹೇಳ್ತಾರೆ ಲೈಕ್ ಒಂದು ಫಾರ್ಮ್ ಆಫ್ ಆನಂದ ಇದೆ. ವೇದಾಂತಗಳು ಹೇಳೋ ಪ್ರಕಾರ ಯಜುರ್ವೇದದಲ್ಲಿ ತೈತಿರ ಉಪನಿಷತ್ ಅಂತ ಒಂದು ಬರುತ್ತೆ. ಉಪನಿಷತ್ತುಗಳಲ್ಲಿ ಇವೆಲ್ಲ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಈ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಬ್ಲಿಸ್ ಅಂತ ಬರುತ್ತೆ. ಈ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಬ್ಲಿಸ್ ಅನ್ನೋದೇ ಹೈಯೆಸ್ಟ್ ಫಾರ್ಮ್ ಆಫ್ ಆನಂದ. ಅಂದರೆ ಇದೇ ಅತ್ಯಂತ ಹೆಚ್ಚಿಗೆ ಪ್ಲೆಷರ್ ಯಾವುದರಲ್ಲಿದೆ. ಸಣ್ಣ ವಯಸ್ಸಿಂದ ನೋಡ್ತಾ ಬನ್ನಿ, ಯಾವ ಏಜಲ್ಲಿ ಯಾವ ಕೆಲಸ ಜಾಸ್ತಿ ಪ್ಲೆಷರ್ ಕೊಡುತ್ತೆ ಅಂತ. 1-5 ವರ್ಷ ಇದ್ದಾಗ ಏನೋ ಒಂದು ಮಾಡೋದು ಪ್ಲೆಷರು, 5-10 ಬಂದಾಗ ಏನೋ ಮಾಡಿದ ಥ್ರಿಲ್ಲು, 10-15 ಬಂದಾಗ ಮೆಲ್ಲಕ್ಕೆ ಅವನ ಮೆಂಟಲ್ ಬದಲಾವಣೆಗಳಾಗ್ತಾ ಹೋಗುತ್ತೆ ಒಂದು ಮಗುವಿನಲ್ಲಿ. 15-20 ಬಂದಾಗ ಅವ್ನು ಯಾವುದೋ ಒಂದು ಪರಿಚಯ ಮಾಡ್ತಾ ಏನೋ ಫ್ರೆಂಡ್ಸ್ ಜೊತೆ ಸೇರ್ತಿ ಏನೋ ಒಂದು ಲೈಕ್ ಅಭ್ಯಾಸ ಮಾಡ್ತಾನೆ, ಅವನಿಗೆ ಅದು ಯಾವುದೋ ಡಿಫ್ರೆಂಟ್ ಟೈಪ್ ಆಫ್ ಆನಂದ. 20-25 ಬಂದಾಗ ಮತ್ತೆ ಹಾರ್ಮೋನ್ಗಳು ಚೇಂಜ್ ಆಗಿ ಮತ್ತೆ ಯಾವುದೋ ಬೇರೆ ಫಾರ್ಮಲ್ಲಿ ಪ್ರೆಷರ್. ಅಂದರೆ ನಾವೇನು ಅನ್ಕೊಂಡ್ಬಿಡ್ತೀವಿ, ಯಾವ್ಯಾವ ಏಜಿಗೆ ನಾವು ಪಡಿತಾ ಇದ್ವಿ ಇದೇ ಅಲ್ಟಿಮೇಟ್ ಅಂತೇಳಿ ಅದನ್ನೇ ಜಾಸ್ತಿ ಪಡೆಯಕ್ಕೆ ಹೋಗಿ ಆಬ್ಜೆಕ್ಟಿವ್ ಆನಂದವನ್ನು ಮಾಡ್ಬಿಡ್ತೀವಿ. ಅಂದರೆ ಅದನ್ನೇ ಬೇಕು ಅದೇ ಬೇಕು ಅಂತೇಳಿ ನಾವು ಜಾಸ್ತಿ ಆಸೆ ಪಡ್ತಾ ಹೋಗ್ಬಿಡ್ತೀವಿ. ಒಂದಿದೆ, ಎಲ್ಲ ಕಾಲದಲ್ಲೂ ಯಾರಿದ್ದೇನು ಬಿಟ್ರೇನು, ನಥಿಂಗ್ನೆಸ್ ಇದ್ರೇನು, ಸಮಥಿಂಗ್ ಇದ್ರೇನು ಅದು ಇರುತ್ತೆ. ಅದು ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಬ್ಲಿಸ್ ಅಂತ ಕರೀತಾರೆ. ಅದು ಹೈಯೆಸ್ಟ್ ಫಾರ್ಮ್ ಆಫ್ ಆನಂದ ಅಂತ ಹೇಳಿ ವೇದಾಂತಗಳು ಹೇಳಿದೆ. ಅಂದರೆ ಅದು ಯಾವಾಗಲೂ ಇದೆ ಅಂತಂದರೆ, ಇವಾಗ ಸುದೀಂದ್ರ ವಿಡಿಯೋ ಮಾಡ್ತಿದ್ದಾನೆ. ಸೊ ನೀವು ಕೇಳ್ತಿದ್ದೀರಾ, ಕ್ಯಾಮ್ರಾ ನೋಡ್ತಿದ್ರೆ ನೀವು ವಿಡಿಯೋ ನೋಡ್ತಿದ್ದೀರಾ, ಇವಾಗಲೂ ಅದು ಇರಬೇಕಲ್ಲ. ಹಂಗಂದ್ರೆ ಎಸ್, ಅದು ಇವಾಗಲೂ ಇದೆ. ಈ 5 ಸೆಕೆಂಡ್ ಹಿಂದೆನೂ ಇತ್ತು, ಇವಾಗ ನಾನು ಮಾತಾಡ್ತೀನಲ್ಲ ಇವಾಗಲೂ ಇದೆ, ಮುಂದೆ ನಾಳೆನೋ ಇರುತ್ತೆ. ಈ ವಿಡಿಯೋ ಸ್ಟಾಪ್ ಆದ್ಮೇಲೆ ಮುಂದೆ ಇರುತ್ತದೆ, ಯಾವತ್ತು ಫಾರ್ವರ್ ಆಗಿ ಇರುತ್ತಲ್ಲ. ಯಾಕೆ ಅಂದರೆ ಅದು ಇದೆ. ಇಷ್ಟೇ ಆನ್ಸರು. ಲೈಕ್ ಅದು ಎಲ್ಲಿಂದ ಬಂತು, ಏನೋ ಹೆಂಗೆ ಬಂತು, ಯಾರು ಕ್ರಿಯೇಟ್ ಮಾಡೋದು ಅಲ್ಲ, ಅದು ಇದೆ. ಅದರ ನೇಚರೇ ಇದೆ. ಅದರ ನೇಚರೇ ಇದೆ. ಅದು ಆ್ಯಕ್ಚುಲಿ ಇದು ಏನಿದು ಇದೆ. ಲೈಕ್ ನಾ ಏನು ಮಾತಾಡ್ತಿದ್ದೀನಿ ಅಂತಂದರೆ, ಯಾವಾಗಲೂ ಇರ್ತಕ್ಕಂಥದ್ದು ವಿಟ್ನೆಸ್, ಸಾಕ್ಷಿ ಚೈತನ್ಯ ಅಂತ ಇದನ್ನ ನಾವು ಕರೆದ್ರು, ಆನಂದ ಸ್ವರೂಪ ಅಂತ ಕರೆದ್ರು. ಇದು ಯಾಕೆ ಇಷ್ಟು ಕಾಂಪ್ಲಿಕೇಟೆಡ್ ಮತ್ತೆ ಫನ್ನಿಯಾಗಿ ಕೇಳ್ತಿದೆ ಅಂತಂದ್ರೆ, ಇದೆ ಅಂತಿದ್ದೀನಿ ಅಂತಂದ್ರೆ ಇದ್ರ ಹಿಂದೆ ಮತ್ತೆ ಇನ್ನೊಂದು ಸೈಂಟಿಫಿಕ್ ರೀಸನ್ ಇದೆ. ಸೊ ಅದನ್ನ ನಾನು ಐಪ್ಯಾಡಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನ ನಾವು ಕ್ವಾಂಟಮ್ ಫಿಸಿಕ್ಸಲ್ಲಿ ನೋಡ್ತಾ ಹೋದಾಗ ಆ್ಯಕ್ಚುಲಿ ತುಂಬ ಬೇರೆ ಅಲ್ಲ. ಸೈನ್ಸ್ ಕ್ವಾಂಟಮ್ ಫಿಸಿಕ್ಸ್ ತುಂಬ ಬೇರೆ ಅಲ್ಲ, ಅದ್ವೈತ ಸಿದ್ಧಾಂತನೇ. ವೇದಾಂತಗಳು ಏನು ಹೇಳಿದ್ವೋ ಅದೇ ಆ್ಯಕ್ಚುಲಿ ಕ್ವಾಂಟಮ್ ಫಿಸಿಸಿಸ್ಟ್ಗಳು ಇದನ್ನೇ ಅವರು ರೆಫರ್ ಮಾಡಿದ್ರು. ಸೊ ಇವಾಗ ನಾನು ಐಪ್ಯಾಡ್ ಸ್ಕ್ರೀನ್ಗೆ ಕರ್ಕೊಂಡು ಹೋಗ್ಬಿಟ್ಟು
ಏನಿದು, ಯಾವಾಗಲೂ ಇದೆ ಅಂತಾನೆ, ಏನಿದು ಅಂತ ಇದ್ರ ಹಿಂದಿನ ಒಂದು ಆ ಸೈಂಟಿಫಿಕ್ ಮ್ಯಾಥಮೆಟಿಕಲ್ ಅನಾಲಿಸಿಸ್ನ ಮಾಡ್ತಾ ಬರ್ತೀನಿ. ಮತ್ತೆ ಇದು ಈ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಬ್ಲಿಸ್ ಯಾಕೆ ಹೈಯೆಸ್ಟ್ ಫಾರ್ಮ್ ಆಫ್ ಆನಂದ, ಮತ್ತೆ ಅದನ್ನು ಪಡೆಯಬಹುದಾ ಅಥವಾ ಅದರ ರೀತಿ ಏನಾದ್ರು ಇದೆಯಾ ಆ ಥರ ಅನ್ನೋದನ್ನ ವೇದಾಂತಗಳಲ್ಲಿ ಏನು ಹೇಳುತ್ತೆ ಅನ್ನೋದನ್ನ ನಾವು ಇವಾಗ ಡಿಸ್ಕಸ್ ಮಾಡ್ತೀವಿ. ನಾನು ಐಪ್ಯಾಡ್ ಸ್ಕ್ರೀನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಮೂಲೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ನಾನು ಹೀಗೆ ಮೂಲೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ನಿಮಗೆ ಅದು ಏನು ಅಂತ ಇಲ್ಲೇ ಚಿತ್ರದಲ್ಲಿ ನಾನು ತೋರಿಸ್ತಾ ಇರ್ತೀನಿ. ಸೊ ನೀವು ಜಾಸ್ತಿ ಸ್ಕ್ರೀನ್ ನೋಡಿ, ನಾನು ನೋಡ್ಬೇಡಿ. ಸೊ ಇವಾಗ ಇಲ್ಲಿ ನಾನು ಏನೋ ಬರೆದಿದ್ದೀನಿ. ಓಕೆ, ಎಲ್ಲೋ ತಗೊಳ್ಳೋಣ. ಸೊ ಬ್ರಹ್ಮನ್ನಲ್ಲಿ ಅಲ್ಟಿಮೇಟ್ ಹ್ಯಾಪಿನೆಸ್ ಅಡಗಿದೆಯಾ ಅಂತ. ಸೊ ನಾ ಏನು ಹೇಳಿದೆ, ಈ ಒಂದು ವಿಡಿಯೋದ ಮೂಲಕ ಈ ಎಟರ್ನಲ್ ಹ್ಯಾಪಿನೆಸ್ ಅಥವಾ ಈ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಬ್ಲಿಸ್ ಅನ್ನೋದನ್ನ ಪಡಿಬಹುದಾ ಅನ್ನೋದು ಎಕ್ಸ್ಪ್ಲೇನ್ ಮಾಡೋದು ಈ ಒಂದು ವಿಡಿಯೋದ ಉದ್ದೇಶ. ಸೊ ಇಲ್ಲಿ ಏನೋ ಒಂದು ಬರೆದುಬಿಟ್ಟಿದ್ದೀನಿ ನಾನು, h²/2m ಡೋ ಸ್ಕ್ವೇರ್ psi by ಡೋ x ಸ್ಕ್ವೇರ್ ಪ್ಲಸ್ v psi is equal to i/h ಬಾರ್ ಮತ್ತೆ ಡೋ psi by ಡೋ t ಅಂತ. ಸೊ ಇದು ಪಾರ್ಷಿಯಲ್ ಡಿರೈವೇಟಿವ್ಸ್ ಅಂತ ಕರೀತಾರೆ, ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಂತ ಕರೀತಾರೆ. ಇದೇನಿದು ತುಂಬ ಇಕ್ವೇಷನ್ಸ್ ಹೇಳ್ಬಿಡ್ತಾನೆ, ಅರ್ಥ ಆಗ್ತಿಲ್ಲ ಅಂತಂದ್ರೆ ತುಂಬ ಲೇಮನ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಒಬ್ಬ ವ್ಯಕ್ತಿ ಕಾಣ್ತಿದಾರಲ್ಲ, ಇವ್ರ ಹೆಸರು ಎರ್ವಿನ್ ಶ್ರೋಡಿಂಜರ್ ಅಂತ. ಇವರೊಬ್ಬ ಕ್ವಾಂಟಮ್ ಫಿಸಿಸಿಸ್ಟ್ ಆಗಿದ್ದರು. 1887 ಹುಟ್ಟಿದ್ರು. ಇವರು ಆಸ್ಟ್ರಿಯಾ ದೇಶದವರು. ಈ ಎರ್ವಿನ್ ಶ್ರೋಡಿಂಜರ್ ಅನ್ನೋರು ಈ ಒಂದು ಇಕ್ವೇಷನ್ನ ಕೊಡ್ತಾರೆ. ಇದಕ್ಕೆ ನಾವು ವೇವ್ ಇಕ್ವೇಷನ್ ಅಂತ ಕರಿತೀವಿ, ವೇವ್ ಇಕ್ವೇಷನ್ ಅಂತ. ಇದು ಯಾಕೆ ಬಂತು ಅನ್ನೋದಕ್ಕೆ ಒಂದು ವಿಚಿತ್ರಕರವಾದ ಒಂದು ರೀಸನ್ ಇದೆ. 1920ರ ಸಮೀಪದಲ್ಲಿ ಎಲೆಕ್ಟ್ರಾನ್ ಅಂತ ಇತ್ತಲ್ಲ, ಹಿಂಗೊಂದು ಪಾರ್ಟಿಕಲ್ಲು, ಅದು ಪಾರ್ಟಿಕಲ್ ತರ ಇತ್ತು, ಕಣಗಳ ತರನೂ ಇತ್ತು, ಅದು ಅಲೆಗಳ ತರನೂ ಆಗ್ತಿತ್ತು. ಈ ಒಂದು ಎಲೆಕ್ಟ್ರಾನ್ ಹಿಂಗೆ ಅಲೆಗಳ ತರ, ವೇವ್ ತರ ಹಿಂಗೆ ಹೇಗೆ ಬೇಕಾಗಿ ಹೋಗ್ತಿತ್ತು, ಅಲೆಗಳ ತರ. ಎರಡೂ ಒಂದೇ ಸಲಕ್ಕೆ ಬಿಹೇವ್ ಮಾಡ್ತಿತ್ತು. ಈಗ ನಿನ್ನ ಹೆಸರೇನು ಅಂತಂದ್ರೆ, ನಿನ್ನ ಹೆಸರು ಎಕ್ಸ್, ನನ್ನ ಹೆಸರು ವೈ ಅಂತ ಒನ್ ಟೈಮಲ್ಲಿ ಹೇಳ್ತಿದ್ರೆ ನಿನ್ನ ಹೆಸರು ಎಕ್ಸ್ ವೈ ಅಂತ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಒಂದಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಅದೇ ತರ ಎಲೆಕ್ಟ್ರಾನ್ ಕಣನೂ ಆಗ್ತಾ ಇತ್ತು, ಅಲೆನೂ ಆಗ್ತಾ ಇತ್ತು. ಆದ್ರೆ ಇದಕ್ಕೆ ಹೆಂಗೆ ಕಂಡುಹಿಡಿಯೋದು ಇದನ್ನ? ಹಿಂಗೆ ಕಣವೂ ಹೌದು ಅಲೆಯೂ ಹೌದು ಅಂತಂದ್ರೆ ಇದರ ರಿಯಲ್ ನೇಚರ್ ಏನು? ಮತ್ತೆ ಹಂಗಂದ್ರೆ ಇದೇನು ಮ್ಯಾಜಿಕ್ ಮಾಡ್ತಿದ್ಯಾ ಅಥವಾ ಬ್ರಹ್ಮಾಂಡ ಮ್ಯಾಜಿಕ್ ಆಗ್ತಿದ್ಯಾ ಅಥವಾ ನಮ್ಮ ಕಣ್ಣು ಏನಾದರೂ ಇದಾಗಿದಾವ, ಕುರುಡಾಗಿದೆಯಾ ಅಂತ ಈ ವ್ಯಕ್ತಿಗೆ ಕ್ವಶನ್ ಬಂತು. ಅವಾಗ ಈ ವ್ಯಕ್ತಿ ಏನ್ ಮಾಡಿದ್ರು, ವೇವ್ ಇಕ್ವೇಷನ್ ಅಂತ ಕೊಟ್ರು. ಅದರ ಅರ್ಥ ಏನು ಅಂತಂದ್ರೆ, ಕೆಲವೊಮ್ಮೆ ಎಲೆಕ್ಟ್ರಾನು ಕಣ ಆಗಿರುತ್ತೆ, ಕೆಲವೊಮ್ಮೆ ಎಲೆಕ್ಟ್ರಾನು ಅಲೆ ಆಗಿರುತ್ತೆ. ಈ ಕೆಲವೊಮ್ಮೆ ಅನ್ನೋದು ಯಾವಾಗ ಅಂತ ಅವ್ರು ಹೇಳ್ತಾ ಬರ್ತಾರೆ. ನಾವು ಯಾವಾಗ್ಲೂ ನೋಡಿಲ್ಲ ಅಂತಂದ್ರೆ, ಯಾವಾಗ ನೋಡ್ತಾ ಇಲ್ಲ ಅಂತಂದ್ರೆ ಅದು ಅಲೆ ಆಗಿರುತ್ತೆ. ಯಾವಾಗ ನೋಡ್ತೀವಿ ಅಂತಂದ್ರೆ, ನೋಡ್ತಿರುವಾಗ ಅದು ಕಣ ಆಗುತ್ತೆ ಅಂತ. ಇದು ಎಷ್ಟು ಕೇಳಕ್ಕೆ ಬಹಳ ವಿಚಿತ್ರ ಅಂತ ಅನಿಸಿದ್ರು ಕೂಡ, ನೆಕ್ಸ್ಟ್ ಫ್ರೆಂಚ್ ಡಿ ಬ್ರೋಗ್ಲಿ ಅಂತ ಫ್ರೆಂಚ್ ಮ್ಯಾಥಮೆಟಿಷಿಯನ್ ಮತ್ತೆ ಫಿಸಿಸಿಸ್ಟ್ಗಳು ಬಂದ್ಬಿಟ್ಟು ಅದರ ವೇವ್ ಲೆಂತ್ ಬಗ್ಗೆ ಹೇಳ್ತಾರೆ. ಇದರ ಅರ್ಥ ಏನು ಅಂತಂದ್ರೆ, ವೇವ್ ಹಿಂಗಿರುತ್ತಲ್ಲ, ಅಲೆ ಹಿಂಗಿರುತ್ತಲ್ಲ, ಇದು ಹಿಂಗೆ ಇದರ ಡಿಸ್ಟೆನ್ಸ್ಗೆ ಲ್ಯಾಂಬ್ಡಾ ಅಂತ ಕರಿತೀವಿ. ಇದನ್ನ ಇವರು ಕೊಡ್ತಾರೆ. ಇದಕ್ಕೆ ಡಿ ಬ್ರೋಗ್ಲಿ ವೇವ್ ಲೆಂತ್ ಅಂತ ಕರಿತೀವಿ. ಅಂದಮೇಲೆ ಇಲ್ಲಿ ಪ್ರೂವ್ ಆಯ್ತು, ಕಣ ಇದ್ದಾಗ ಎಲೆಕ್ಟ್ರಾನ್ಗೆ ಮಾಸ್ ಇರುತ್ತೆ, ಅಲೆ ಇದ್ದಾಗ ಅದಕ್ಕೊಂದು ವೇವ್ ಲೆಂತ್ ಇರುತ್ತೆ. ಸೊ ಕಣವೂ ಹೌದು ಅಲೆಯೂ ಹೌದು ಅಂತ. ಆದ್ರೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನ? ಇಲ್ಲಿ ಒಂದು ಇಕ್ವೇಶನ್ ನಾನು ಬರೆದಿದ್ದೀನಿ, ಆಯ್ತಾ? ಇಲ್ಲೊಂದು ಇಕ್ವೇಶನ್ ಬರೆದಿದ್ದೀನಿ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದಾಗ, ಸೊ ಇಲ್ಲಿ ಎರಡು ಭಾಗವನ್ನು ನೋಡಬಹುದು. ಈ ಒಂದು ಭಾಗ, ಈ ಒಂದು ಭಾಗ, ಮಧ್ಯಕ್ಕೆ ಪ್ಲಸ್ ಇದೆ. ಇದನ್ನ ಇವೆರಡು ಆಡ್ ಮಾಡಿದ್ರೆ ಈ ಭಾಗ ಬರುತ್ತೆ ಅಂತ. ಇದು ಏನ್ ಹೇಳುತ್ತೆ ಅಂತಂದ್ರೆ, ಆ ಎಲೆಕ್ಟ್ರಾನಿನ ಪೊಟೆನ್ಷಿಯಲ್ ಎನರ್ಜಿ ಅಂತ. ಇದೇನ್ ಹೇಳುತ್ತೆ ಅಂದ್ರೆ, ಆ ಎಲೆಕ್ಟ್ರಾನಿನ ಕೈನೆಟಿಕ್ ಎನರ್ಜಿ ಅಂತ. ಇದೇನ್ ಹೇಳುತ್ತೆ ಅಂದ್ರೆ, ಟೋಟಲ್ ಎನರ್ಜಿ ಆಫ್ ದ ವೇವ್ ಫಂಕ್ಷನ್ ಅಂತ. ಈಗ ಇದು ಏನು ಪೊಟೆನ್ಷಿಯಲ್ ಕೈನೆಟಿಕ್ ಎನರ್ಜಿ ಅಂತಂದ್ರೆ, ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಒಂದು ಜಾಗದಲ್ಲಿರುವ ಆ ಅರ್ಹತೆ, ಲೈಕ್ ಪೊಟೆನ್ಷಿಯಲ್ ಅಂತ ಕರೀತಾರೆ. ನಿನ್ನ ಒಂದು ಕೆಪಾಸಿಟಿ, ಪೊಟೆನ್ಷಿಯಲ್ ಕೆಪಾಸಿಟಿ ಏನು,
ಈಗ ಫಾರ್ ಎಕ್ಸಾಂಪಲ್ ಮನೆ ಮೇಲೆ ಸಿಂಟ್ಯಾಕ್ಸ್ ಇರುತ್ತೆ, ಸಿಂಟ್ಯಾಕ್ಸ್ ಅಲ್ಲಿ ನೀರಿದ್ರೆ ಅದು ನೆಲದ ಮೇಲೆ ಇರತಕ್ಕಂಥ ನೀರಿನಕ್ಕಿಂತ ಜಾಸ್ತಿ ಪೊಟೆನ್ಷಿಯಲ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಅಂದ್ರೆ ಮೋಷನ್, ಓಡ್ತಾ ಇರ್ಬೇಕಾದ್ರೆ ಕೈನೆಟಿಕ್ ಎನರ್ಜಿ, ಕಾರು ಹೋಗ್ತಾ ಇರ್ಬೇಕಾದ್ರೆ ಅದಕ್ಕೊಂದು ಎನರ್ಜಿ ಇರುತ್ತೆ. ಅದಕ್ಕೆ ಸ್ಪೀಡ್ ಬೌಲರ್ಸ್ ಓಡ್ ಬಂದ್ ಮಾಡ್ತಾರೆ, ಯಾಕೆ ಅವರ ಸ್ಪೀಡ್ ಬಾಲಿಗೆ ಆ್ಯಡ್ ಆಗ್ಬಿಟ್ಟು ಅದು ಹೋಗ್ಲಿ ಅಂತ 140-150 ಮೀಟರ್/ಅವರ್, ಕಿಲೋಮೀಟರ್/ಅವರ್ ಆ ಥರ. ಸೊ ಇವೆರಡು ಎನರ್ಜಿ ಸೇರ್ಬಿಟ್ಟು ಟೋಟಲ್ ಎನರ್ಜಿ ಆಗುತ್ತೆ ಅಂತ ಹೇಳಿದ್ರು. ಅದು ಟೋಟಲ್ ಎನರ್ಜಿ ಆಫ್ ದ ವೇವ್ ಫಂಕ್ಷನ್ ಎಲೆಕ್ಟ್ರಾನ್. ಇದನ್ನ ಹೇಗೆ ನಾವು ಮನುಷ್ಯರಿಗೆ ಹೋಲಿಸಬಹುದು ಅಂತ ನೋಡಿದಾಗ, ನಾವು ಇದನ್ನ ಲೈಫ್ ಅಂತ ಕನ್ಸಿಡರ್ ಮಾಡೋಣ. ಈ ಟೋಟಲ್ ಎನರ್ಜಿನ ಲೈಫ್ ಅಂತ ಕನ್ಸಿಡರ್ ಮಾಡೋಣ, ಆಯ್ತಾ? ಲೈಫಲ್ಲಿ ನಮಗೆ ಎಲ್ಲದಕ್ಕೂ ಎನರ್ಜಿ ಬೇಕು, ಯೋಚನೆ ಮಾಡೋಕ್ಕೂ ಎನರ್ಜಿ ಬೇಕು, ಹಾಡೋಕ್ಕೂ ಎನರ್ಜಿ ಬೇಕು. ಸೊ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ನಾ ಏನು ಹೇಳಿದೆ, ಅರ್ಹತೆ ಅಂದ್ರೆ ಮೆಂಟಾಲಿಟಿ ಅಥವಾ ಕೆಪಾಸಿಟಿ ಅಂತ ಕರೆಯೋಣ. ಮೆಂಟಾಲಿಟಿ ಪ್ಲಸ್ ಕೈನೆಟಿಕ್ ಎನರ್ಜಿ ಡೈನಾಮಿಕ್ಸ್ ಅಂದ್ರೆ ನಮಗೆ ಏರುಪೇರುಗಳಾಗ್ತಾವಲ್ಲ, ಏರುಪೇರುಗಳು. ಇದು ಜಸ್ಟ್ ಅನಾಲಜಿ ಕೊಡ್ತಿದ್ದೀನಿ, ಇದು ಹಿಂಗೆ ರೆಪ್ರೆಸೆಂಟೇಷನ್ ಇಲ್ಲ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ. ನಾನು ಒಂದು ಅನಾಲಜಿ ಕೊಡ್ತಿದ್ದೀನಿ ಲೈಫಿಗೆ ಹೆಂಗೆ ಅಪ್ಲೈ ಮಾಡ್ಬೋದು ಇದು ಅಂತ. ನಮ್ಮ ಲೈಫಲ್ಲಿ ಲೈಫ್ ಎನರ್ಜೀಸ್ ಹೆಂಗೆ ವೇರಿ ಆಗುತ್ತೆ, ಲೈಫ್ ಎನರ್ಜಿ ಇದಕ್ಕೆ ಬಂದಾಗ ಏಜ್ ತಕ್ಕಂಗೆ ಅಂತಂದ್ರೆ, ನಾವು ಚಿಕ್ಕವರಿದ್ದಾಗಿಂದ ನಮಗೆ ಅರ್ಹತೆ ಅಷ್ಟೊಂದು ಇರೋದಿಲ್ಲ, ಕಡಿಮೆ ಇರುತ್ತೆ. ಪ್ಲಸ್ ಸೊ ಡೌನ್ ಯಾರೋ ಡೈನಾಮಿಕ್ಸ್ಗಳು ಅಷ್ಟೊಂದು ಇರಲ್ಲ. ನಮಗೇನೋ ಒಂದು ದೊಡ್ಡ ಒಂದು ಟ್ರಾಮಾ ಆಗ್ಬಿಡ್ತು, ನನಗೆ ಮೆಂಟಲ್ ಡಿಪ್ರೆಷನ್ ಬಂದ್ಬಿಡ್ತು, ಆ ಥರ ಕೂಡ ಇರಲ್ಲ. ಸೊ ಎರಡು ಕಡಿಮೆ ಇರುತ್ತೆ. ಸೊ ಲೈಫ್ ಎನರ್ಜಿ ಕೂಡ ಕಡಿಮೆ ಇರುತ್ತೆ. ಕೆಲವೊಮ್ಮೆ ಬೆಳೀತಾ ಏರುಪೇರುಗಳು ಜಾಸ್ತಿ ಆಗ್ತಾ ಬರುತ್ತೆ, ರೈಸ್ ಆಗ್ತಾ ಬರುತ್ತೆ, ಆರೋ ಮಾರ್ಕ್. ಆದರೆ ಕೆಲವೊಬ್ಬರಿಗೆ ಅರ್ಹತೆ ಇರಲ್ಲ, ಕೆಲವೊಬ್ಬರಿಗೆ ಅರ್ಹತೆ ಇರುತ್ತೆ. ಸೊ ಇದಕ್ಕೆ ತಕ್ಕಂಗೆ ಲೈಫ್ ಎನರ್ಜಿಗಳು 0 ಇಂದ ಹಿಡಿದು ಹೀಗೆ ಆಂಗಲ್ ಮೂಲಕ ಹೀಗೆ, ಅಂದ್ರೆ ಇದು 0, ಇದು ಒಂಥರ 20, 30, ಇದು ಫೈನಲ್ 90, ಈ ತರ ಹಿಂಗೆ ನೋಡೋಣ. ಅಂದ್ರೆ ನಾ ಏನ್ ಹೇಳ್ತಿದ್ದೀನಿ, ಜೀವನದಲ್ಲಿ 2 ಮೇನ್ ಭಾಗಗಳು ನಮಗೆ ಅಫೆಕ್ಟ್ ಮಾಡ್ತವೆ. ಒಂದು ಜೀವನದಲ್ಲಿ ಆಗ್ತಕ್ಕಂಥ ಏರುಪೇರುಗಳು, ಇನ್ನೊಂದು ನಮ್ಮ ಅರ್ಹತೆ. ಕೆಲವೊಂದ್ಸಲ ಅರ್ಹತೆ ತುಂಬಾ ಜಾಸ್ತಿ ಇದ್ರೆ ಏರುಪೇರುಗಳು ಎಷ್ಟೇ ಕಡಿಮೆ ಇದ್ರೂ ಕೂಡ ನಾವು ಇದನ್ನ ಪಾಸಿಟಿವ್ ಆಗಿ ಮಾಡ್ಕೋಬಹುದು. ಕೆಲವೊಂದ್ಸಲ ಅರ್ಹತೆನೇ ತುಂಬಾ ಕಡಿಮೆ ಇದೆ, ಏರುಪೇರುಗಳು ಏನು ಇಲ್ಲಪ್ಪ ಅಂತಂದ್ರೆ ನಿನಗೆ ಅಷ್ಟೊಂದು ಬರಲ್ಲ, ಅವಾಗ 20ನೋ 30ನೋ ಇದರ ಲೈಫ್ ಎನರ್ಜಿಗಳು ಬರುತ್ತೆ. ಅಂದ್ರೆ ಇದು ಒಂದು ರೆಪ್ರೆಸೆಂಟೇಷನ್ ಅಷ್ಟೇ, ಆಯ್ತಾ? ಇವಾಗ ಈ ಇಕ್ವೇಶನ್ಗೆ ಬರೋಣ. ವೇವ್ ಇಕ್ವೇಶನ್ ಹೇಳಿದ್ರಲ್ಲ, ಈ ಎಲೆಕ್ಟ್ರಾನು ಕಣವೂ ಹೌದು ಅಲೆಯೂ ಹೌದು ಅಂತಂದ್ರೆ ಹೇಗೆ ಅಂತ ಅಂದಾಗ, ಹೀಗಿರುವಾಗ ಒಂದು ಇದನ್ನ ಟೈಮ್ ಅಂತ ತಿಳ್ಕೊಂಡ್ರೆ, ಇದನ್ನ ಪ್ರೊಬಾಬಿಲಿಟಿ ಅಂತ ತಿಳ್ಕೊಳ್ಳೋಣ, ಅಂದ್ರೆ ಸಾಧ್ಯತೆಗಳು ಅಂತ ಕನ್ನಡದಲ್ಲೇ ಬರೀತೀನಿ. ಸಾಧ್ಯತೆ ಅಂದ್ರೆ, ಅಥವಾ ಇದು ಹ್ಯಾಪಿನೆಸ್ ಅಂತ ಕರೆಯೋಣ. ಅಂದ್ರೆ ಏನೋ ಒಂದು ಆಗಿದೆ, ನಂಗೆ ಬೇಕಿರೋದು ಆಗಿದೆ ಅಂತ, ಹ್ಯಾಪಿನೆಸ್ ಏನೋ ಒಂದು ಆಗಿದೆ ಅಂತ. ಇದು 0, ಇದು ಬರ್ತ್, ಇದು ಡೆತ್ ಅಂತ ತಿಳ್ಕೊಳ್ಳೋಣ. ಇದು ಯಾವಾಗಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಟೈಮ್ ಸಮಯದಲ್ಲಿ ನಾವು ಹೀಗೆ ಪ್ರಯತ್ನ ಪಡ್ತಿರ್ತೀವಿ. ಇದು 100% ನನಗೆ ಸಿಕ್ಕಿದೆ ಅಂತ, ಇದು 50%, ಇದು 30%, ಇದು ಹಿಂಗೆ 70%, ಈ ತರ. ಸೊ ವೇವ್ ಹೆಂಗಿರುತ್ತೆ, ಹೀಗೆ 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 ಹೋಗ್ತಾ 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 ಹಿಂಗೆ ಹೋಗಿ ಹೀಗೆ ಇದು ಒಬ್ಬೊಬ್ರು ಒಂದೊಂದು ಲೈಫಲ್ಲಿ ಒಬ್ಬೊಬ್ರು ಗ್ರಾಫ್. ಇದು ಯಾವುದೋ ಒಬ್ಬ ವ್ಯಕ್ತಿಯ ಗ್ರಾಫ್ ಅನ್ನೋಣ, ಯಾವುದೋ ಒಂದು ವ್ಯಕ್ತಿಯ ಗ್ರಾಫು. ಸೊ ಇಲ್ಲಿ ಏಜ್ ಇವನಿಗೆ 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, ಒಂದು 90ಕ್ಕೆ ಸಾಯ್ತಾನಂತ 90 ವರ್ಷ. ಇವಾಗ ಈ ಗ್ರಾಫನ್ನ ಸರಿಯಾಗಿ ನೋಡ್ತಾ ಬನ್ನಿ. ಸೊ ಇಲ್ಲಿ ನೋಡಿ, 0ಇಂದ 10 ವರ್ಷ ಇದ್ದಾಗ ಅವನಿಗೆ ಈ ಒಂದು ಏರಿಯಾದಲ್ಲಿ ಲೇಸರ್ ಸೊ ಈ ಒಂದು ಏರಿಯಾ ಇದೆಯಲ್ಲ, 0ಇಂದ 10 ವರ್ಷ ಇದ್ದಾಗ ಅವನಿಗೆ ಅಷ್ಟೊಂದು ಏನು ಅನ್ಕೊಂಡಿದ್ದಾಗಿಲ್ಲ, ಏನೋ 30% ಆಗಿದೆ. ಯಾಕೆಂದ್ರೆ ಮೇ ಬಿ ಅವನಿಗೆ ಆಸೆಗಳು ಕೂಡ ಕಡಿಮೆ ಇರ್ಬೋದು. ಅವಾಗ ಸಣ್ಣ ಮಕ್ಕಳಲ್ಲ, ಏನ್ ಆಸೆ ಇರುತ್ತೆ, ಅದಕ್ಕೆ ಆಸೆ ಇದ್ರೇನು ಬಿಟ್ರೇನೋ ಒಂಥರ ಮೈಂಡ್ ತುಂಬಾ ಅಲ್ಲೋಲ ಕಲ್ಲೋಲ ಆಗ್ತಿರೋದಕ್ಕೆ ಅದು ಬೇಕೇ ಬೇಕು ಅಂತ ಹಠ ಇರಲ್ಲ. ಅವನಿಗೆ ಏನೋ ಒಂದು ಬದಲಾವಣೆ ಆಯ್ತು ಇಲ್ಲಿ 10ರಿಂದ 20 ವರ್ಷ ಬಂದಾಗ ಮಗುವಿಗೆ. ಇಲ್ಲಿ ಏನೋ ಒಂದು 18 ವರ್ಷದಲ್ಲಿ ಅವನಿಗೆ ಏನೋ ಒಂದು 100% ಆಗಿದ್ದು ಸಿಕ್ಕಿತ್ತು. ಮೇ ಬಿ ಇದು ಅವನಿಗೆ ಆ ಡಿಗ್ರಿನೋ, ಅಥವಾ ಅವನು ಅನ್ಕೊಂಡಿದ್ದು ಕಾಲೇಜಿಗೆ ಅಡ್ಮಿಷನ್ನು, ಅಥವಾ ಅವನಿಗೇನೋ ಫಸ್ಟ್ ರ್ಯಾಂಕು, ಅಥವಾ ಹಂಗೆ ಏನೋ ಮೆಡಲ್, ಈ ತರ ಅವನಿಗೆ ಅನ್ಕೊಂಡು ಸಿಕ್ತು. ನೆಕ್ಸ್ಟ್ ಅವನಿಗೇನು ನೋಡಿ, ಇಲ್ಲಿ 22 ವಯಸ್ಸಿಗೆ ಬಂದಾಗ ಕೆಳಗೆ ಹೋಗ್ಬಿಟ್ಟಿದೆ ಲೈಫ್. ಆಕ್ಚುಲಿ ಇದು ನೆಗೆಟಿವ್. ಇಲ್ಲೇನೋ ಆಗ್ಬಿಟ್ಟಿದೆ, ಅವನಿಗೆ ಏನೋ ಬ್ರೇಕಪ್ ಡಿಪ್ರೆಷನ್ ಏನೋ ಆಗ್ಬಿಟ್ಟಿದೆ. ನೆಕ್ಸ್ಟ್ ಹಿಂಗೆ ಬರ್ತಾ 30 ವರ್ಷ ತನಕ ಮತ್ತೇನೋ ಒಂದು ಸಿಕ್ತು, ಇಲ್ಲಿ ಏನೋ
ಒಂದು 20% ಸಿಕ್ತು, ಇದೇನೋ ಆಸ್ತಿನೋ ಏನೋ ಹಿಂಗೆ ಏನೋ 20% ಸಿಕ್ತು, ಜಾಸ್ತಿ ಸಿಕ್ಕಿಲ್ಲ. ನೆಕ್ಸ್ಟ್ ಅವನಿಗೆ ಇಲ್ಲಿ 35 ಏಜಲ್ಲಿ ಮತ್ತೆ ಇಲ್ಲಿ ನೋಡಿ 100% ಆಗಿದೆ ಇದು ಈ ಒಂದು ಭಾಗದಲ್ಲಿ. ಸೊ ಇಲ್ಲಿ ಏನೋ ಅವನಿಗೆ ಆಗಿದೆ, ದೊಡ್ಡ ಒಂದು ಬಂಗ್ಲೆ ಸಿಕ್ಕಿರೋದು, ಅಥವಾ ಇನ್ನು ದೊಡ್ಡ CEO ಆಗಿರೋದು, CEO ಆಗಿರೋದು, ಅಥವಾ ಯಾವುದೋ ಒಂದು ಲಾಟ್ರಿ ಹೊಡೆದಿರೋದು ಆ ಥರ. ಆಮೇಲೆ ಹಾಗೆ 50 ವಯಸ್ಸಿದ್ದಾಗ ಏನೋ ಒಂದು ಶೇರಲ್ಲಿ ಏನೋ ಒಂದು ಲಾಭ ಆಗಿದೆ ಅವನಿಗೆ. ಸೊ ಅಲ್ಲಿ ಒಂದು 70% ಅನ್ಕೊಂಡಿದ್ದು. ಅಂದರೆ ಈಗ ವೇರಿಯೇಷನ್ ಬರೀ ಪಾಸಿಟಿವ್ ಅಷ್ಟೇ ಇದೆಯಾ? ಲೇಸರ್ ಕೊಟ್ಟು ತೋರಿಸ್ತೀನಿ. ವೇರಿಯೇಷನ್ ಬರೀ ಪಾಸಿಟಿವ್ ಅಷ್ಟೇ ಇದೆಯಾ? ಇಲ್ಲ. ಇಲ್ಲಿ ನೋಡಿ ನೆಗೆಟಿವ್ ಇದೆ. ಅಂದರೆ ಇಷ್ಟೆಲ್ಲ ಪೇನ್ ಇದೆ ಅವನಿಗೆ ಜೀವನದಲ್ಲಿ. ಇದು ಮೆಟೀರಿಯಲಿಸ್ಟಿಕ್ ಸುಖದಿಂದ ಸಿಗ್ತಕ್ಕಂಥದ್ದು. ನಾ ಏನು ಹೇಳಿದೆ, ಇಲ್ಲಿ ಕೆಳಗಿರ್ತಕ್ಕಂಥ ನೆಗೆಟಿವ್ ಪಾರ್ಟು ಇದು ಮೆಟೀರಿಯಲಿಸ್ಟಿಕ್ ಸುಖ. ಮೆಟೀರಿಯಲಿಸ್ಟಿಕ್ ಸುಖ ಪ್ಲೆಷರ್ ನೆಗೆಟಿವಿಟಿನ ನಮಗೆ ಮಾಡಿಕೊಡುತ್ತೆ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ, ಇವರ ಹೆಸರು ಮ್ಯಾಕ್ಸ್ ಬಾರ್ನ್ ಅಂತ. ಈ ಮ್ಯಾಕ್ಸ್ ಬೋರ್ನ್ ಅವರು ಏನು ಹೇಳಿದ್ರು ಇದೆ, ಯಾವ ಪಾಯಿಂಟ್ ಅಲ್ಲಿ ಈಗ ಎಲೆಕ್ಟ್ರಾನಿಗೆ ಬಂದ್ರೆ ಯಾವ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಾನ್ ಎಲ್ಲಿದೆ ಅಂತ ಹೇಳೋ ಒಂದು ಪ್ರೊಬಾಬಿಲಿಟಿನ ಇವ್ರು ಹೇಳಿದರು. ಅಂದ್ರೆ ಸಾಧ್ಯತೆಗಳು ಅಂತ ಹೇಳಿದರು. ಆ ಎಲೆಕ್ಟ್ರಾನು ಕಣನ ಮತ್ತೆ ಅಲೆನ ಅಂತ ಹೇಳ್ತಿಯಲ್ಲ, ಈ ಒಂದು ಇದು 1 2 3 4 ಯೂನಿಟ್ಸ್ ಅಂತ ಕೊಟ್ರೆ ಇದು 100%. ಸೊ 1 ಅಂತ ಪಾಯಿಂಟ್ ತಗೊಂಡ್ರೆ ಇಲ್ಲಿ ಎಲೆಕ್ಟ್ರಾನು 100% ಇರೋ ಸಾಧ್ಯತೆ ಇದೆ. ಅದೇ ತರ 2 ಅಂತ ತಗೊಂಡ್ರೆ ಎಲೆಕ್ಟ್ರಾನ್ ಇಲ್ಲಿ 20% ಇರೋ ಸಾಧ್ಯತೆ ಇದೆ. ಅದೇ ತರ 2.5 ಅಂತ ತಗೊಂಡ್ರೆ ಇಲ್ಲಿ ಎಲೆಕ್ಟ್ರಾನ್ ಮತ್ತೆ 100% ಇರೋ ಸಾಧ್ಯತೆ ಇದೆ. ಅಂದ್ರೆ ಜೀವನದಲ್ಲಿ ಎಲ್ಲವೂ ಸಿಗ್ತವ ಅಥವಾ ಸಿಗಲ್ಲ ಅನ್ನೋದನ್ನ ಕನ್ಫರ್ಮ್ ಆಗಿ ಹೇಳಕ್ ಬರಲ್ಲ. ಸಾಧ್ಯತೆಗಳ ಮೂಲಕ ಅದು ನನಗೆ ಆಗಿದೆಯಾ ಇಲ್ಲ, ಅಥವಾ ಈ ಸಾಧ್ಯತೆಗಳ ಮೂಲಕ ಈ ಹ್ಯಾಪಿನೆಸ್ ಸಿಕ್ಕಿದೆಯಾ ಇಲ್ಲ ಅಂತ ಅನ್ನೋದನ್ನ ನಾವು ಡಿಸೈಡ್ ಮಾಡಬಹುದು. ಆದರೆ ಇನ್ನೂ ಒಂದು ವಿಚಿತ್ರಕರವಾದ ಹೈಪೋಥೆಸಿಸ್ ಏನಂತಂದ್ರೆ ಕೊಲ್ಯಾಪ್ಸ್ ಆಫ್ ದ ವೇವ್ ಫಂಕ್ಷನ್ ಅಂತ ಕರೀತಾರೆ. ಕೊಲ್ಯಾಪ್ಸ್ ಆಫ್ ದ ವೇವ್ ಫಂಕ್ಷನ್ ಅಂದ್ರೆ ಕೊಲ್ಯಾಪ್ಸ್ ಅಂದ್ರೆ ಬಿದ್ದು ಬಿಡೋದು ಅಂತ. ಏನೋ ಒಂದು ಹಿಂಗೆ ಮನೆ ಕಟ್ಟಿರ್ತಾರೆ, ಕೊಲ್ಯಾಪ್ಸ್ ಆಗ್ಬಿಡೋದು. ಕೊಲ್ಯಾಪ್ಸ್ ಆಫ್ ದ ವೇವ್ ಫಂಕ್ಷನ್ ಇದು ಏನು ಅಂತಂದ್ರೆ, ಯಾರಾದ್ರೂ ಅಬ್ಸರ್ವರ್ ಇದ್ದಾಗ, ಅಬ್ಸರ್ವರ್ ಈ ಎಲೆಕ್ಟ್ರಾನ್ ನೋಡ್ತಾ ಇರುವಾಗ ಅದು ಅಲೆಯಿಂದ ಕೊಲ್ಯಾಪ್ಸ್ ಆಗಿ ಕಣ ಆಗೋಗ್ಬಿಡುತ್ತೆ. ಇದಕ್ಕೆ ನಾವು ಕೊಲ್ಯಾಪ್ಸ್ ಆಫ್ ದ ವೇವ್ ಫಂಕ್ಷನ್ ಅಂತ ಕರಿತೀವಿ. ಆಕ್ಚುಲಿ ಈ ತರ ವೇವ್ ಇರಬೇಕಾಗಿತ್ತು ಅದು ಎಲೆಕ್ಟ್ರಾನ್. ಇದು ನಿಜವಾದ ಸ್ವರೂಪ ಎಲೆಕ್ಟ್ರಾನ್ ಇಂದು. ಆದರೆ ಅದು ಕಣವಾಗಿಬಿಡುತ್ತೆ. ಇದು ಯಾರಾದ್ರೂ ಇದ್ದಾಗ, ಇದು ಯಾರು ಇಲ್ಲದಾಗ ಈ ತರ, ಯಾರೋ ಇರುವಾಗ ಈ ತರ. ಇದ್ರ ಬ್ಯೂಟಿ ಹೇಳ್ತೀನಿ ನೋಡಿ. ಇದ್ರ ಹಿಂದಿರೋದು, ನಮಗೆ ಜೀವನದಲ್ಲಿ ಡಿಸೈರೇ ಇಲ್ಲ ಅಂತಂದ್ರೆ, ನಮಗೆ ಜೀವನದಲ್ಲಿ ಆಸೆನೇ ಇಲ್ಲ ಅಂತಂದ್ರೆ ನಮಗೆ ಈ ತರ ಅಲೆ ತರ ಇರುತ್ತೆ ಹ್ಯಾಪಿನೆಸ್. ನಮಗೆ ಒಂದು ವ್ಯಕ್ತಿಯ ಮೇಲೆ, ನನಗೊಬ್ರು ಬೇಕು, ಅವ್ರು ಇಷ್ಟ ಆಗಿದ್ದಾರೆ, ವ್ಯಕ್ತಿಯ ಮೇಲೆ. ನನಗೊಂದು ವಸ್ತು ಬೇಕು, ವಸ್ತುವಿನ ಮೇಲೆ ನನಗೆ ಹ್ಯಾಪಿನೆಸ್ ಡಿಪೆಂಡ್ ಆಗಿದೆ. ನನಗೆ ಒಬ್ಬರ ಹ್ಯಾಪಿನೆಸ್ ಮೇಲೆ, ಅಂದ್ರೆ ಅದು ಡಿಪೆಂಡೆಂಟ್ ಹ್ಯಾಪಿನೆಸ್. ಅದು ಮತ್ತೆ ವ್ಯಕ್ತಿನೇ ಆಯ್ತು, ವ್ಯಕ್ತಿ ಮತ್ತೆ ಯಾವುದೋ ಒಂದು ಘಟನೆ ಆಗ್ಬೇಕು ನನಗೆ, ವಿಷಯ, ಒಂದು ಘಟನೆ ಆದ್ರೆ ಮಾತ್ರ ಹ್ಯಾಪಿನೆಸ್. ಇಷ್ಟೇ ಅಲ್ಲ ಹ್ಯಾಪಿನೆಸ್, ಇನ್ಯಾವ ಹ್ಯಾಪಿನೆಸ್ ಇರಕ್ ಸಾಧ್ಯ? ಅದು ಆದ್ರೆ ಅಂದ್ರೆ ಒಂದು, ಇಲ್ಲಿ ನೋಡಿ ಆಸೆ ಇಲ್ಲ ಅಂತಂದ್ರೆ ಮಲ್ಟಿಪಲ್ ಚಾಯ್ಸಸ್ ಇದಾವೆ, ಎಷ್ಟೊಂದು ಚಾಯ್ಸ್, ಮೇಲಿರ್ಬೋದು, ಕೆಳಗಿರ್ಬೋದು, ಇಲ್ಲಿರ್ಬೋದು, ಯಾವ್ದಾದ್ರು ಇರ್ಬೋದು. ರಂಗೋಲಿ ಆಗ್ತಾ ಇಲ್ಲ ಮತ್ತೆ ಹಂಗ ಅನ್ಕೋಬೇಡಿ, ಡಿಸೈನ್ ಮಾಡ್ತಿದ್ದೀನಿ ಅಂತ. ಸೊ ವ್ಯಕ್ತಿ, ವಸ್ತು, ವಿಷಯ ಅಂತಂದ್ರೆ ಇದಿಷ್ಟು ಇದ್ದಿದ್ದು ಒಂದ್ ಪಾಯಿಂಟ್ ಅಲ್ಲಿ ಬಂದ್ಬಿಡ್ತು. ಅಂದ್ರೆ ಇಲ್ಲಿ ಒಂದು ಸತ್ಯ ಏನ್ ಗೊತ್ತಾಯ್ತು, ನಾವು ಎಲ್ಲವೂ ಆಗಿರುವಾಗ, ಅಂದ್ರೆ ಅಲೆ ಅಂತಂದ್ರೆ ಎಲ್ಲವೂ ಅಲ್ಲ, ಮೇಲೆ ಕೆಳಗೆ ಹಿಂಗೆ ಎಲ್ಲವೂ ಈ ಸೂಪರ್ ಪೊಸಿಷನ್ ಸ್ಟೇಟ್ ಎಲ್ಲವೂ ಆಗಿರುವಾಗ ನಿನಗೆ ಎಲ್ಲವೂ ಇರುತ್ತೆ. ಆಕ್ಚುಲಿ ಇದು ಆನಂದ ಸ್ವರೂಪ. ವೇದಾಂತಗಳ ಪ್ರಕಾರ ಇದು ಆನಂದ ಸ್ವರೂಪ ಇದೆ. ಎಲ್ಲವೂ ಇರುವಾಗ ನೀನು ಎಲ್ಲ ಆಗಿರ್ತೀಯ. ಆದ್ರೆ ನೀ ಏನ್ ಮಾಡ್ಬಿಟ್ಟೆ, ಒಂದು ವಸ್ತು, ಒಂದು ವ್ಯಕ್ತಿಯಲ್ಲಿ ನಿನ್ನ ಈ ಪಾಯಿಂಟ್ ಅಲ್ಲಿ ನೀನು ಇಟ್ಬಿಟ್ಟೆ ನೀನು ಆಸೆನ. ಈ ಪಾಯಿಂಟ್ನೇ ನೀನು ಎಲ್ಲ, ಈ ಪಾಯಿಂಟ್ಗೋಸ್ಕರ ನೀನು ಜಗತ್ತಿಗೆ ಬಂದಿದ್ದೀನಿ ಅನ್ನೋ ಆಡ್ತಾ ಇದೆಯಾ. ಈ ಪಾಯಿಂಟ್ ಇದ್ರೆ ಮಾತ್ರ ನಾನು ಬದುಕ್ತೀನಿ, ಇಲ್ಲದ್ರೆ ಸತ್ತೇ ಹೋಗ್ತೀನಿ ಅನ್ನೋ ತರ ಅಬ್ಸೆಷನ್ ಆಗ್ತಾ ಇದೆಯಾ. ಸೊ ನಿನಗೇನಾಯ್ತು, ಇದು ಇದ್ರೆ, ಈ ವಸ್ತು ಇದ್ರೆ ಸುಖ ಇರುತ್ತೆ,
ಈ ವಸ್ತು ಹೋಯ್ತು ಅಂತಂದ್ರೆ ನೀ ಅಲ್ಲೇ ಸತ್ತೋಗ್ಬಿಡ್ತೀಯ, ಅಂದ್ರೆ ಮೆಂಟಲಿ ನಿನಗೆ ದುಃಖ ಆಗುತ್ತೆ. ಇವಾಗ ಇದು ಈ ಆನಂದ ಸ್ವರೂಪ ಅಂತ ಏನಿದೆ ಎಲ್ಲವೂ ಇರ್ತಕ್ಕಂಥದ್ದು, ಇದನ್ನ ತೈತ್ತೀರ್ಯ ಉಪನಿಷತ್ ಅಂತ ಉಪನಿಷತ್ತಲ್ಲಿ ತೈತ್ತೀರ್ಯ ಉಪನಿಷತ್ತಲ್ಲಿ ಆನಂದ ಮೀಮಾಂಸಾ ಅಂತ ಬರುತ್ತೆ. ಆನಂದ ಮೀಮಾಂಸಾ ಅಂತ ಇದರಲ್ಲಿ ಇವರು ಪ್ರಸ್ತಾಪ ಮಾಡ್ತಾರೆ. ಯಾವಾಗ ನೀನು ಎಲ್ಲವೂ ಆಗಿರುವಾಗ ನಿನಗೆ ಎಲ್ಲವನ್ನು ಅನುಭವಿಸ್ತಕ್ಕಂಥ ಸುಖ ಸಿಗುತ್ತೆ, ಅದು ಯಾವತ್ತಿಗೂ ಕಾನ್ಸ್ಟಂಟ್ ಆಗಿರುತ್ತೆ. ಕಾನ್ಸ್ಟಂಟ್, ಇದಕ್ಕೆ ನಾವು ಸತ್ ಚಿತ್ ಅಂತ ಕರಿತೀವಿ. ಸತ್ ಪ್ಲಸ್ ಚಿತ್, ಸತ್ ಪ್ಲಸ್ ಚಿತ್ ಅಂತ. ಇದಕ್ಕೆ ಅಲ್ಟಿಮೇಟ್ ಕಾನ್ಶಿಯಸ್ನೆಸ್ ಬೀಯಿಂಗ್ ಅಂತ ಕರೀತಾರೆ. ಅಲ್ಟಿಮೇಟ್ ಕಾನ್ಶಿಯಸ್ನೆಸ್ ಬೀಯಿಂಗ್ ಅಂತ ಅಂದ್ರೆ ಏನೇ ಒಂದನ್ನ, ಒಂದು ವ್ಯಕ್ತಿ, ಒಂದು ವಸ್ತು, ಒಂದು ವಿಷಯ, ಒಂದು ಘಟನೆ, ಒಂದು ಕಾರು, ಒಂದು ನನಗೆ ಬೇಕು ಅಂದಾಗ ಅದು ಇದ್ರೆ ಮಾತ್ರ ನಿನಗೆ ಅದು ಸುಖ ಇರುತ್ತೆ, ಅದು ಇಲ್ದಾಗ ದುಃಖ ಆಗ್ಬಿಡುತ್ತೆ. ಅಕಸ್ಮಾತ್ ನೀನು ಇದಿಷ್ಟನ್ನು ಬಿಟ್ರೆ ನಿನಗೆ ಅಲ್ಟಿಮೇಟ್ ಆಗಿ ಎಲ್ಲವೂ ಆಗಿರ್ತಕ್ಕಂಥ ಈ ಸ್ಟೇಟ್ ಇಲ್ಲಿ ಇದೆಯಲ್ಲ, ಗೀಚಿದೆ ನಾಳಿಯಲ್ಲಿ, ಈ ತರ ಆನಂದ ಸ್ವರೂಪ ನಿನಗೆ ಬೇಸಿಕಲಿ ಸಿಗ್ತಾ ಹೋಗುತ್ತೆ ಅಂತ ಇದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಆಕ್ಚುಲಿ ಇಲ್ಲಿ ಒಂದು ಬರ್ತಕ್ಕಂಥ ಐರನಿ ನೋಡಿ ಹೆಂಗಿದೆ ಅಂತ ಹೇಳಿ. ನಾವು ಈಗ ಒಂದು ಎಕ್ಸಾಂಪಲ್ ತಗೋಣ. ಒಬ್ರು ಇದ್ದಾರೆ, ಅವರಿಗೋಸ್ಕರ ನಾವು ಕಾಯ್ತಿರ್ತೀವಿ ಲೈಫಲ್ಲಿ, ಅಥವಾ ಅವ್ರ ಸುಖಕ್ಕೋಸ್ಕರ, ಅಥವಾ ಅವ್ರ ಆಗಮನಕ್ಕೋಸ್ಕರ, ಅಥವಾ ಅವ್ರು ಬೇಕು, ಒಟ್ಟಿನಲ್ಲಿ ನನಗೆ ಅವ್ರು ಬೇಕು, ಅವ್ರಿದ್ರೆ ಸುಖ ಆಗುತ್ತೆ ಅಂತ ಹೇಳಿ ನಾವು ಅನ್ಕೊಳ್ತಿರ್ತೀವಿ. ಸೊ ಇವಾಗ ನಾವು ವಿಷಯ ಅಂದ್ರೆ ವ್ಯಕ್ತಿಯ ಮೇಲೆ ಡಿಪೆಂಡ್ ಮಾಡ್ಬಿಟ್ವಿ ನಮ್ಮ ಒಂದು ಹ್ಯಾಪಿನೆಸ್ನ. ಈ ವ್ಯಕ್ತಿ ಸಿಕ್ಕರೆ ನನಗೆ ಖುಷಿ ಆಗುತ್ತೆ ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ ನಾ ಹೇಳೋದು. ಇಲ್ಲಿ ಒಂದು ಹೈಯರ್ ಆರ್ಡರ್ ಸತ್ಯ ಗೊತ್ತಾಗುತ್ತೆ. ಫಸ್ಟಿಗೆ ಹೇಳಿದ್ನಲ್ಲ ವಿಡಿಯೋಕ್ಕಿಂತ ಮುಂಚೆ, ಅದಕ್ಕಿಂತ ಹೈಯರ್ ಆರ್ಡರ್ ಸತ್ಯ ಗೊತ್ತಾಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ನನಗೆ ಸಿಕ್ಕರೆ ನನಗೆ ಖುಷಿ ಆಗುತ್ತೆ ಅಂತ ಇದನ್ನ ಹೇಳ್ತಿರೋ ಯಾರು? ನಾವು. ಸೊ ಇಲ್ಲಿ ಕರೆಕ್ಟಾಗಿ ನನಗೆ ನಾವು ಯಾರು ಅಂತ ಗೊತ್ತಿಲ್ಲ. ನಾ ಹೇಳಿದ್ನಲ್ಲ, ನಮ್ಮೊಳಗೆ ಆ ನಾನು ಅಂತ ಯಾರು ಅಂತ ಗೊತ್ತಿಲ್ಲ. ನಾನು ಅಂದ್ರೆ ಯಾರು ಅಂತ ಅರಿಯೋದ್ರ ಮೂಲಕ ಸಂತೋಷ ಎಲ್ಲಿದೆ, ಆ ಆನಂದ ಎಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂತೇಳಿ ವೇದಾಂತಗಳು ಹೇಳ್ತಾ ಹೋಗ್ತಾರೆ. ಇದೇ ತೈತ್ತೀರ್ಯ ಉಪನಿಷತ್ ಹೇಳ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ನನಗೆ ಬೇಕಾಗಿತ್ತು ಇಷ್ಟು ವರ್ಷ, ಸೊ ನಾನು ಅವ್ರಿಗೆ ಕಾಯ್ತಾ ಆನಂದವನ್ನು ಪೋಸ್ಟ್ಪೋನ್ ಮಾಡ್ಬಿಟ್ಟೆ, ಹ್ಯಾಪಿನೆಸ್ನ ಪೋಸ್ಟ್ಪೋನ್ ಮಾಡ್ಬಿಟ್ಟೆ. ಅವ್ರಿಗೆ ಮೆಸೇಜ್ ಬಂದ್ರೆ ಮಾತ್ರ ನನಗೆ ಖುಷಿ ಆಗ್ತಿತ್ತು, ಅವ್ರು ಮಾತಾಡ್ಸಿದ್ರೆ ಮಾತ್ರ ನನಗೆ ಹ್ಯಾಪಿನೆಸ್ ಬರ್ತಾ ಇತ್ತು. ಸೊ ಹಿಂಗೆ ಡಿಪೆಂಡೆಂಟ್ ಹ್ಯಾಪಿನೆಸ್. ಇವಾಗ ಏನಾಯ್ತು, ಒಂದು ವಿಚಿತ್ರಕರ ಬದಲಾವಣೆ ಆಯ್ತು. ಇಷ್ಟು ದಿನಗಳ ಕಾಲ ಅವ್ರು ಇಲ್ಲ ಅಂತ ನನ್ನ ಮೈಂಡ್ ನನಗೆ ಹೇಳ್ತಿತ್ತು. ಅಂದ್ರೆ ನನ್ನ ಒಳಗಿನ ಆ ಒಂದು ಆನಂದ ಸ್ವರೂಪ ಎಲ್ಲಿ ಹೋಯ್ತು? ಈಗ ಅವ್ರು ಸಿಕ್ಕರೆ ಖುಷಿ ಆಗೋದು ಯಾರಿಗೆ? ನನಗೆ ತಾನೆ. ಅಂದ್ರೆ ಆ ಖುಷಿಯ ಕ್ವಾಲಿಟಿ ಅಂತೂ ನಂದೇ ತಾನೆ ಅದು. ಈಗ ಅವ್ರು ನನಗೆ ಬಂದ್ರು, ಯಾವ್ದೋ ಒಂದು ಹುಚ್ಚಿನಾಯಿಗೆ ಹ್ಯಾಪಿ ಆಗುತ್ತಾ? ಇಲ್ಲ, ನನಗೆ ಅದು ಹ್ಯಾಪಿ ಆಗುತ್ತೆ. ಅಂದ್ರೆ ಆ ಕ್ವಾಲಿಟಿ ನನ್ನೊಳಗೆ ಇರಬೇಕು. ಅದು ಅವ್ರು ಬಂದಾಗ್ಲೇ ಸಿಗುತ್ತೆ ಅಂತಲ್ಲ, ಅದು ಯಾವಾಗ್ಲೂ ಇರಬೇಕು. ಯಾವಾಗ್ಲೂ ಇದ್ದರೆ ಮಾತ್ರ ತಾನೇ ಇದಾಗೋದು. ಅದು ಗೊತ್ತಾಗುತ್ತೆ ನನಗೆ. ಅದು ಅವ್ರು ಬಂದಾಗ ಎಲ್ಲಿಂದನೋ ಹಾರ ಬರುತ್ತಾ ಕಾಗೆ ತರ? ಇಲ್ಲ, ಅದು ನನ್ನೊಳಗೆ ಇತ್ತು. ಬಟ್ ಅವರು, ಆ ವಸ್ತು, ಅವಳು, ಆ ಒಂದು ಮನೆ, ಆ ಒಂದು ಕಾರು, ಆ ಒಂದು ಪೊಸಿಷನ್, ಆ ಒಂದು ಸ್ಟೇಟಸ್, ಆ ಒಂದು ಬಟ್ಟೆ, ಆ ಒಂದು ಫಾಲೋವರ್ಸ್, ಆ ಒಂದು ಫೇಮು, ಆ ಒಂದು ನೇಮು ಅನ್ನೋ ಒಂದು ಮಾಯೆ, ಈ ಎವರ್ ಲಾಸ್ಟಿಂಗ್ ಮಾಯೆ ನನ್ನನ್ನ ಆ ಆನಂದ ಸ್ವರೂಪದ ಮೇಲೆ ಬೂದಿ ಮುಚ್ಚೋ ತರ ಮಾಡ್ಬಿಡ್ತು. ಆ ಬೇಸಿಕ್ ಒಳಗಿರ್ತಕ್ಕಂಥ ನನ್ನ ಆ ಒಂದು ಹ್ಯಾಪಿ ಇರ್ತಕ್ಕಂಥ ಯಾವಾಗ್ಲೂ ವಿತೌಟ್ ಅನ್ಕಂಡೀಷನ್ ಹ್ಯಾಪಿನೆಸ್ ಇರ್ತಕ್ಕಂಥ ನೇಚರ್ನ ಆ ವ್ಯಕ್ತಿ ನನ್ನ ಮೇಲೆ ಆ ಮಾಸ್ಕ್ ಹಾಕ್ಬಿಟ್ರು. ಇವಾಗ ಆ ವ್ಯಕ್ತಿ ಬಂದ ತಕ್ಷಣ ಆ ಮಾಸ್ಕ್ ಹೋಗ್ಬಿಡ್ತು. ಯಾಕೆ? ಅವ್ರು ನನಗೆ ಮಾಸ್ಕ್ ಹಾಕಿದ್ರು, ಅವ್ರು ಬರೋದ್ರ ಮೂಲಕ ಆ ಮಾಸ್ಕ್ ನ ತೆಗೆದ್ರು. ಇವಾಗ ಅವ್ರು ನನ್ನ ಹತ್ರ ಬಂದು ನನಗೆ ಸಿಕ್ಕರು, ಅಥವಾ ಆ ವಸ್ತು ನಂಗೆ ಸಿಕ್ತಾ, ಆ ಪೊಸಿಷನ್ ಸಿಕ್ತಾ, ಏನೋ ಒಂದು ನಿಮ್ಗೆ ಏನ್ ಬೇಕಿದೆ ಅದು ಸಿಕ್ತು, ಆ ವಸ್ತು ಸಿಕ್ತು. ಇವಾಗ ಖುಷಿ ಆಯ್ತು. ಯಾರು? ಅದು ನಮ್ಮ ಈಗೋ ಅಲ್ಲ, ಅದು ನಮ್ಮ ಕಾನ್ಶಿಯಸ್ನೆಸ್ ಅಲ್ಲ, ಆ ಕಾನ್ಶಿಯಸ್ನೆಸ್ಸಿಗೂ ಮೀರಿದ್ದು. ಈ ಕಾನ್ಶಿಯಸ್ನೆಸ್ಗೂ ಮೀರಿದ್ದೇನು ಅಂತಂದ್ರೆ ಇದೇ ಸತ್ ಚಿತ್. ಇದಕ್ಕೆ ನಾವು ಸತ್ ಚಿತ್ ಅಂತ ಕರಿತೀವಿ. ಅಂದ್ರೆ ಆ ವಿಟ್ನೆಸ್ ಹ್ಯಾಪಿ ಆಗಿರೋದು ನಿನಗಲ್ಲ. ಯಾಕಂದ್ರೆ ಯು ಆರ್ ಓನ್ಲಿ ಐಡೆಂಟಿಫೈಡ್ ಬೈ ಯುವರ್ ಮೈಂಡ್ ಅಂಡ್ ಯುವರ್ ಈಗೋ. ನೀನು ನಿನ್ನ ಬಾಡಿ ಮತ್ತೆ ನನ್ನ ಈಗೋನೇ ನಾನು ಅಂತ ಅನ್ಕೊಂಡ್ಬಿಟ್ಟು ಅವ್ರನ್ನ ಬಯಸ್ತಾ ಇರೋದ್ಯಾ. ಈಗ ಆಸೆ ಬರೋದು ಯಾರಿಗೆ? ಮೈಂಡಿಗೆ, ಹಾರ್ಟಿಗೆ, ಬಾಡಿಗೆ. ಆಯ್ತಾ? ಕಾನ್ಶಿಯಸ್ನೆಸ್ಸಿಗೂ ಮೀರಿದ ಆಸೆಗಳು ಏನಾದ್ರು ಬರಕ್ ಸಾಧ್ಯ ಇದೆಯಾ? ಕಾನ್ಶಿಯಸ್ನೆಸ್ಗೂ ಮೀರಿದ ಬರಕ್ ಸಾಧ್ಯ ಇಲ್ಲ. ಹಾಗಿದ್ಮೇಲೆ ಯಾವಾಗ ನೀನು ಬಾಡಿ, ಮೈಂಡ್, ನಾನು ಅಂತ ಅನ್ಕೊಂಡು ನೀನು ಆಸೆ ಪಡ್ತೀಯಲ್ಲ, ಲಿಮಿಟೆಡ್ ಹ್ಯಾಪಿನೆಸ್, ಫ್ಲೀಟಿಂಗ್ ಹ್ಯಾಪಿನೆಸ್, ಅದು ಡ್ಯಾಂಪ್ಡ್ ಆಸಿಲೇಷನ್ ತರ. ಅವ್ರು ಬಂದ್ರೆ ಮಾತ್ರ ಇರುತ್ತೆ, ಅವ್ರು ಹೋದ್ರೆ ಪರ್ಮನೆಂಟ್ ಆಗಿ ಡಮ್ ಅಂದ್ಬಿಡುತ್ತೆ.
ಅದೇ ಒಂದು ಸ್ತೋತ್ರ್ಯಗಳು ಅಂತ ಕರೀತಾರೆ. ಈ ಸ್ತೋತ್ರ್ಯಗಳು ಅಂತಂದ್ರೆ ವೇದಾಂತಿಕ್ ಟ್ರೂತ್ನ ರಿಯಲೈಸ್ ಮಾಡಿದವರು. ವೇದಾಂತಗಳಲ್ಲಿ ಏನ್ ಹೇಳಿದ್ದಾರೆ ಅದನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ರೆ ಯಾವುದೇ ಒಂದು ಸಿಕ್ಕಾಗ ಖುಷಿ ಆಗೋದು ನಾನಲ್ಲ. ಯಾಕಂದ್ರೆ ನಾವ್ ಯಾವಾಗ ನಾನು ಅಂತ ಮಾತಾಡ್ತೀವೋ ಅದೆಲ್ಲ ನಮ್ಮ ಮೈಂಡ್ ಮತ್ತೆ ಬಾಡಿ ಅಷ್ಟೇ. ಯಾವಾಗ ನಾವು ಆ ಒಂದು ಖುಷಿ ಆಗೋದು ನನ್ನ ಆ ಸತ್ ಚಿತ್ತನ ಆ ಒಂದು ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಬೀಯಿಂಗ್ ನ ಡಿಫಾಲ್ಟ್ ಇನ್ಹೆರಿಟೆಡ್ ಆ ಒಂದು ನೇಚರ್ ಅಂತ ಅವಾಗ ನಮಗೆ ಅರ್ಥ ಆಗುತ್ತೆ ಹ್ಯಾಪಿನೆಸ್ ಆಗ್ತಿರೋದು ನಾನಲ್ಲ, ಈ ಕಾನ್ಷಿಯಸ್ನೆಸ್ ಹ್ಯಾಪಿನೆಸ್ ಆಗ್ತಾ ಇರೋದು ಅಂತ. ಅಂದ್ರೆ ಈ ಹ್ಯಾಪಿನೆಸ್ ಆಗ್ಬೇಕಂದ್ರೆ ನೀನ್ ಇರ್ಬೇಕು ಅಂತ ಇಲ್ಲ, ನಿನ್ನ ಮೂಲ ಸ್ವರೂಪನೇ ಅದು. ನಿನ್ನ ಮೂಲ ಸ್ವರೂಪ ನೀನ್ ಇದ್ರೇನು ಬಿಟ್ರೇನು ಯಾವಾಗ್ಲೂ ಇರುತ್ತೆ. ಆನಂದ ಸ್ವರೂಪ ಆತ್ಮನಲ್ಲಿ ನೀನು ಇರ್ತೀಯ, ಅದನ್ನ ಅದು ಬೇಸಿಕ್ ನೇಚರ್. ಸೊ ಈ ತರ ಆನಂದ ಮೀಮಾಂಸದಲ್ಲಿ ಹೇಳ್ತಾ ಹೋಗ್ತಾರೆ, ನಿಮಗೆ ಇಡೀ ಲೈಫಲ್ಲಿ ಮೆಟೀರಿಯಲಿಸ್ಟಿಕ್ ಸುಖಗಳಿಂದ, ಸಾಂಸಾರಿಕ ಸುಖಗಳಿಂದ, ಮದುವೆಯಲ್ಲಿ ಸಿಗ್ತಕ್ಕಂಥ ಸುಖಗಳಿಂದ, ಯಾರೋ ಸಿಗತಕ್ಕಂಥ ಸುಖಗಳಿಂದ ಸಿಗೋದು ಒಂದು ಎಕ್ಸ್ ಅಂತ ಇಟ್ಕೊಂಡ್ರೆ ಈ ಎಕ್ಸ್ ಪಟ್ಟು ಈ ಎಕ್ಸ್ನ ಒಂದು 100 ಪಟ್ಟು ಸುಖ ನೀನ್ ಅವೆಲ್ಲ ಇಲ್ದೇನೆ ಪಡಿಬೋದಿತ್ತು. ಬಟ್ ನೀ ಏನ್ ಮಾಡ್ತಿದೀಯಾ, ನಿನ್ನ ಮೂಲ ಆ ಸತ್ಯಚಿತ್ತ ಸ್ವರೂಪವನ್ನ, ಆ ಅಲ್ಟಿಮೇಟ್ ಕಾನ್ಷಿಯಸ್ನೆಸ್ ಬೀಯಿಂಗ್ ಏನಿದೆ, ಆ ಹ್ಯಾಪಿನೆಸ್ ವಿಟ್ನೆಸ್ ಮಾಡ್ಬೇಕಂದ್ರೆ ನನ್ನ ಒಳಗೆ ಆ ಒಂದು ಕಾನ್ಷಿಯಸ್ನೆಸ್ ಗಿಂತ ಮೀರಿದ್ದು ಆ ಸತ್ಯಚಿತ್ತಲ್ಲಿ ಕಾನ್ಷಿಯಸ್ನೆಸ್ ಮರ್ಜ್ ಆಗಿದೆಯಲ್ಲ, ಅದು ನನ್ನೊಳಗೆ ಇದೆ ಅಂತ ನಿನಗೆ ಯಾವಾಗ ರಿಯಲೈಸ್ ಆಗ್ಬಿಡ್ತೋ ಅವಾಗ ನೀನು ಆ ಮೆಟೀರಿಯಲಿಸ್ಟಿಕ್ ವಸ್ತುವಿನ ಆ ಎವರ್ ಲಾಸ್ಟಿಂಗ್ ಮಾಯಕ್ಕೆ ನೀನು ಒಳಗಾಗಲ್ಲ. ಯಾವಾಗ ನೀನು ಎವರ್ ಲಾಸ್ಟಿಂಗ್ ಮಾಯಕ್ಕೆ ಒಳಗಾಗಲ್ವೋ ಅವಾಗ ಅದೇ ಒಂದು ವ್ಯಕ್ತಿ ಸಿಗ್ತಕ್ಕಂಥ ಸುಖ ವಿತೌಟ್ ಅವರು ಇಲ್ದಂಗೆ ಅದು ಸಿಗುತ್ತೆ. ಇದು ಕೇಳಕ್ಕೆ ತುಂಬಾ ಆಶ್ಚರ್ಯ. ಏನೂ ಮಾಡ್ಲಿಲ್ದಂಗೆ ಅದು ಹೆಂಗ್ ಸಿಗುತ್ತೆ? ನಾ ಹೇಳಿದ್ನಲ್ಲ, ಅಲೆ ಆಗ್ಬಿಡ್ತೀರ ಆ ಬ್ರಹ್ಮನಲ್ಲಿ. ಬ್ರಹ್ಮನ್ ಅಂತಂದ್ರೆ ಅದನ್ನ ಡಿಫೈನ್ ಮಾಡಕ್ಕಾಗಲ್ಲ. ಅದು ಏನು ಅಂತಂದ್ರೆ ಅದು ಇದೆ ಅಷ್ಟೇ. ಅದು ಎಲ್ಲಿದೆ, ಏನಿದೆ, ಹೆಂಗಿದೆ ಅಲ್ಲ, ಇದೆ ಅದು ಅಷ್ಟೇ. ಹೇಳಿದ ಇದೆ ಅದ್ರ ಮೀನಿಂಗ್. ಸೊ ಕೊನೆಯದಾಗಿ ನಾನು ಈ ಒಂದು ವಿಡಿಯೋನ ಎಂಡ್ ಮಾಡೋಕ್ಕಿಂತ ಮುಂಚೆ ಕನ್ಕ್ಲೂಷನ್ ಮತ್ತೆ ಔಟ್ಲುಕ್ ಪಾರ್ಟ್ ಅಲ್ಲಿ ಏನ್ ಹೇಳ್ತೀನಿ, ಪ್ರಪಂಚದಲ್ಲಿ ಎಲ್ಲಿಯ ತನಕ ನಾವು ಲಿಮಿಟೆಡ್ ಸುಖವನ್ನ, ಲಿಮಿಟೆಡ್ ವ್ಯಕ್ತಿ, ಲಿಮಿಟೆಡ್ ವಸ್ತು, ಲಿಮಿಟೆಡ್ ವಿಷಯದಲ್ಲಿ ಸುಖವನ್ನ ಬಯಸಕ್ ಹೋದ್ರೆ, ಬಯಸೋದು ತಪ್ಪಲ್ಲ, ಬಯಸ್ಬೇಡ ಅಂತ ಹೇಳಕ್ ನಂಗೆ ರೈಟ್ಸು ಇಲ್ಲ. ಯಾಕಂದ್ರೆ ಅದು ನಿಮ್ ಲೈಫು, ನಿಮ್ ಇಷ್ಟ. ಹೇಳ್ತಿರೋದು ಡಿಫ್ರೆನ್ಸಸ್ ಏನು ಅಂತ. ಬಯಸಕ್ ಹೋದ್ರೆ ಅದು ಡ್ಯಾಂಪ್ಡ್ ಆಗಿ ಹೋಗುತ್ತೆ, ಒಂದ್ ಲೆವೆಲ್ಗೆ ಅದು ಪೀಕ್ ಆಗಿ ಕೆಳಗೆ ಬಂದು ಹೋಗುತ್ತೆ. ಯಾಕೆ ಅಂತಂದ್ರೆ ನೀವು ಅದನ್ನ ಕಣವನ್ನಾಗಿ ಮಾಡಿಬಿಟ್ಟಿದ್ದೀರಾ. ಯಾವಾಗ ಅಬ್ಸರ್ವರ್ ಇರ್ತಾನೋ ಮಾಯ ಬಂದ್ಬಿಡ್ತು. ಮಾಯ ಬಂದಾಗ ಬ್ರಹ್ಮನ್ನಾಗಿರ್ತಕ್ಕಂಥ ಅಲೆಯ ಸ್ವರೂಪ ಕೊಲ್ಯಾಪ್ಸ್ ಆಗ್ಬಿಟ್ಟು ಕಣವಾಗಿ ಹೋಗ್ಬಿಟ್ಟ. ಬರ್ತ್ ಅನ್ನೋದೇ ಒಂದು ದೊಡ್ಡ ಮಾಯೆ. ಹಾಗಿದ್ಮೇಲೆ ನಾವು ಹುಟ್ಲೇಬಾರ್ದಾಗಿತ್ತು ಅಂತೇಳಿ ಹೇಳೋದು ತಪ್ಪದು. ಯಾಕೆಂದ್ರೆ ನಮ್ಮ ಹುಟ್ಟು ನಮ್ಮ ಕಂಟ್ರೋಲ್ ಇಲ್ಲ. ನಮ್ಮ ಕಂಟ್ರೋಲ್ ಇದ್ದಿದ್ರೆ ಅಕಸ್ಮಾತ್ ಅದೇನಾದ್ರು ಮಾಡ್ಬೋದಿತ್ತು. ನಾವ್ ಎಲ್ಲಿಂದ ಬಂದ್ವಿ ಅಂತ ಗೊತ್ತಿಲ್ಲ. ಬಾಡಿಯನ್ನು ಹುಟ್ಟಿಸಿರೋದು ಯಾರೋ ಇಬ್ರು ವ್ಯಕ್ತಿಗಳು, ಆದ್ರೆ ನಮ್ಮೊಳಗಿನ ಆ ನಾನುವನ್ನು ಹುಟ್ಟಿಸಿರೋದು ಯಾರು? ಸೊ ಇಲ್ಲಿ ಏನಾಗಿದೆ, ಲಿಮಿಟೆಡ್ ಸುಖ, ಲಿಮಿಟೆಡ್ ಒಂದನ್ನ ಬಯಸೋದು ತಪ್ಪಲ್ಲ. ಬಯಸಿದ್ರೆ ನಾವು ರೆಡಿ ಆಗಿರ್ಬೇಕು. ಯಾವುದಕ್ಕೆ ಅದು ಇರೋ ತನಕ ಮಾತ್ರ ಅದು ಹೋದ್ಮೇಲೆ ನಾನು ಸಫರಿಂಗಿಗೆ ರೆಡಿ ಆಗಿರ್ಬೇಕು ಅಂತ. ಆ ಥರ ಇದ್ರೆ ಮಾತ್ರ ಇದರಲ್ಲಿ ಇದು ಓಕೆ. ಅನ್ಲಿಮಿಟೆಡ್ ಹ್ಯಾಪಿನೆಸ್ ಬೇಕು ಅಂತಂದ್ರೆ ಒಂದು ರಿಯಲೈಸ್ ಆಗಬೇಕು. ಅದು ಏನು, ನನ್ನೊಳಗೆ ಯಾರೇ ಬಂದ್ರು, ಯಾರೇ ನನ್ನ ಲೈಫಿಗೆ ಎಂಟ್ರಿ ಕೊಟ್ಟರು ಅದರಿಂದ ಸುಖ ಆಗುತ್ತೆ ಅಂತೀನಿ, ಯಾರೇ ನಂಗೆ ಸಿಕ್ಕರು ಅದು ಹ್ಯಾಪಿ ಆಗುತ್ತೆ ಅಂತೀನಿ. ನನ್ನೊಳಗೆ ಆ ಹ್ಯಾಪಿ ಆಗಬೇಕು ಅಂತ ಅನ್ಬೇಕಂತಂದ್ರೆ ಬಾಡಿ ಅಲ್ಲ, ಮೈಂಡ್ ಅಲ್ಲ, ಆ ಒಂದು ಮೂಲ ಸ್ವರೂಪ, ನನ್ನ ಆನಂದ ಸ್ವರೂಪನೇ ಕಾರಣ ಅದಕ್ಕೆ ಅಂತ ರಿಯಲೈಸ್ ಆದವರಿಗೆ ಆಸೆಗಳು ಹೋಗ್ತಾ ಹೋಗುತ್ತೆ. ವೈಚಿತ್ರ್ಯ ಏನಂತಂದ್ರೆ ಆಸೆಗಳು ಜಾಸ್ತಿ ಕಡಿಮೆ ಆದಷ್ಟು ನಮಗೆ ಜಾಸ್ತಿ ಎಲ್ಲ ಸಿಗ್ತಾ ಹೋಗುತ್ತೆ. ಜಾಸ್ತಿ ಬೇಕು 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 ಅಂದಷ್ಟು ಅದು ಬೇಡ 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 ಅಂತ ದೂರ ಹೋಗ್ತಾ ಹೋಗುತ್ತೆ. ನನಗೆಲ್ಲ ಇದೆ ಅನ್ನೋ ಯಾವಾಗ ತೃಪ್ತಿಯಿಂದ ಹೇಳ್ತಾರೆ, ಲಾ ಆಫ್ ಅಟ್ರಾಕ್ಷನ್ ಕೂಡ ಹಿಂಗೆ ವರ್ಕ್ ಆಗುತ್ತೆ. ಎಲ್ಲ ಇದೆ 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 ಅನ್ಕಂತಾನೆ ಒಬ್ಬ ಪಡಿತಾ ಹೋಗ್ತಾನೆ. ನನಗೆ ಬೇಕು 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 ಅಂತ ರೆಸಿಸ್ಟೆನ್ಸ್ ಮಾಡಿ ಲ್ಯಾಕ್ ಮಾಡಿ ಒಬ್ಬ ಇನ್ನೂ ಅದನ್ನ ದೂರ ಮಾಡ್ತಾ ಹೋಗ್ತಾನೆ. ಮೋಸ್ಟ್ಲಿ ಇವೆಲ್ಲ ಒಂದೇ ಯೂನಿವರ್ಸ್ ಮುಂಡಸ್ತರ ಒಂದೇ ಒಂದು ಕಾಮನ್ ಸಂದೇಶವನ್ನ ಕೊಡ್ತವೆ ಅಂತ ಹೇಳಿ ನನಗೆ ಕೆಲವೊಂದ್ಸಲ ಅನಿಸ್ತಾ ಇರುತ್ತೆ. ನನಗೂ ಇದು ಕೆಲವೊಂದ್ಸಲ ಫೀಲ್ ಆಗುತ್ತೆ. ಬಟ್ ನಾನು ಹಂಗಂತ ಮೆಟೀರಿಯಲಿಸ್ಟಿಕ್ ಸುಖದಿಂದ ದೂರ ಇದ್ಬಿಡ್ತೀನಿ ಅಂತಲ್ಲ. ಯಾಕಂದ್ರೆ ಮೆಟೀರಿಯಲಿಸ್ಟಿಕ್ ಸುಖದಲ್ಲಿ ಈ ಎವರ್ ಲಾಸ್ಟಿಂಗ್ ಮಾಯದಿಂದ ಹೊರ ಬರೋದು ಅಷ್ಟು ಈಸಿ ಅಲ್ಲ. ಸೊ ಅದನ್ನ ಯಾರೇ ಇಂಡ್ಯೂಸ್ ಮಾಡಿದ್ರು, ನಮ್ಮ ಒಳಗಿಂದ ಇನ್ಹೆರಿಟ್ ಆಗಿ ಬಂದ್ರು ಕೂಡ ನನಗೆ ಬೇಕಿರೋದು ಕೊನೆಯದಾಗಿ ಮೆಟೀರಿಯಲಿಸ್ಟಿಕ್ ಸುಖನೇ. ಆದ್ರೆ ಒಂದಂತೂ ನಿಜ, ನನ್ನೊಳಗೆ ನಾನು ಬಾಡಿ ಅಲ್ಲ, ಮೈಂಡ್ ಅಲ್ಲ, ಆದ್ರೆ ನಾನೇ ಸತ್ಚಿತ್ ಅಥವಾ ಆ ನನ್ನ ವಿಟ್ನೆಸ್ ಕಾನ್ಷಿಯಸ್ನೆಸ್ ನಾನು ಅಂತ ಅರ್ಥ ಆಗ ನನಗೆ ಯಾರಿದ್ರೇನು ಬಿಟ್ರೇನು ಹ್ಯಾಪಿನೆಸ್ ಅಂತೂ ಆಗೋದು ನನ್ನೊಳಗೆ. ಆ ಒಂದು ಅದು ಯಾವಾಗ್ಲೂ ಇದೆ, ಅದು ಯಾವಾಗ್ಲೂ ಇತ್ತು ಅನ್ನೋದೇ ಒಂದು ಏನೋ ಮಿಂಚು ಹೊಡೆದಂತ ಒಂದು ಗೂಸ್ ಬಂಪ್ಸ್ ಬರ್ತಕ್ಕಂಥ ಒಂದು
ಹೇಳ್ಕೊಳ್ಳಾಗತಕ್ಕಂಥ ಕಲ್ಪನಾತೀತ ಎಫೆಮರಲ್ ಆಗಿದ್ರು ಕೂಡ ಫರೆವರ್ ಆಗಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಫೀಲಿಂಗ್ ಅದು. ಈ ಒಂದು ಲೈಫ್ ಅನ್ನೋ ಒಂದು ಎರರ್ ಈ ತರ ಒಂದು ಕಷ್ಟ ಇದೆ ಅಂತ ಅನಿಸಿದ್ರು ಕೂಡ ಎಲ್ಲ ಒಂದು ಆಕಾಶದಲ್ಲಿ ಕಾಮನಬಿಲ್ ನೋಡುವಾಗ, ಎಲ್ಲ ಒಂದು ಸನ್ಸೆಟ್ ಅಲ್ಲಿ ಸಮುದ್ರ ದಂಡೆಯಲ್ಲಿ ನೋಡುವಾಗ, ಯಾವುದೋ ಒಂದು ತಣ್ಣನೆಯ ಒಂದು ತಂಗಾಳಿಯಲ್ಲಿ ಒಂದು ಚಂದ್ರನನ್ನು ನೋಡುವಾಗ ಈ ಒಂದು ಥಾಟ್ ಇದೆಯಲ್ಲ, ನನ್ನೊಳಗೆ ಯಾರೋ ಇದ್ದಾರೆ, ಬಟ್ ಅವ್ರು ಯಾರು ಅಂತ ಗೊತ್ತಿಲ್ಲ, ಅವರಿಗೆಲ್ಲ ಗೊತ್ತಿದೆ ಅಂತೆ, ಅವರೇ ಎಲ್ಲ ಅಂತೆ, ನಾನು ಅವರಿಂದನೇ ಬಂದಂತೆ, ನಾನು ಅಲ್ಲಿಗೆ ಹೋಗಿ ಮರ್ಜ್ ಆಗ್ತೀನಂತೆ, ನನ್ನ ನಿಜವಾದ ಮನೆಗೆ ನಾನು ಹೋಗ್ತೀನಂತೆ, ನನ್ನ ನಿಜವಾದ ಮನೆಯಲ್ಲಿ ನನ್ನನ್ನು ಯಾರೋ ಕರೀತಿದಾರಂತೆ, ಸೊ ಆ ಮನೆಯಲ್ಲೇ ನಾನು ಹುಡ್ತೀನಂತೆ, ಆ ಮನೆಯಲ್ಲೇ ನಾನು ಬೆಳಿತೀನಂತೆ, ಆ ಮನೆಯಲ್ಲೇ ನಾನು ಇವಾಗ ಇದ್ದೆ ಮುಂದೆ ಹೋಗೋ ಥರ ಹೋಗ್ತೀನಂತೆ ಅನ್ನೋ ಒಂದು ಫೀಲಿಂಗ್ಲೆಸ್ ಫೀಲಿಂಗ್, ವರ್ಡ್ಲೆಸ್ ವರ್ಡ್ಸ್, ಅನ್ಎಕ್ಸ್ಪೆಕ್ಟೆಡ್ ಫೀಲಿಂಗ್ಸ್, ಒಂದು ಕಲರ್ಫುಲ್ ಆಗಿರ್ತಕ್ಕಂಥ ಬ್ಯೂಟಿಫುಲ್ ಫೀಲಿಂಗ್ಸ್ ಬರ್ತಾ ಹೋಗುತ್ತೆ. ನಿಮಗೆ ಇದೇ ತರಹದ ಮನಸ್ಸಿನ ವಿಷಯಗಳು ಮತ್ತು ಬ್ರಹ್ಮಾಂಡದ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.